ಪುಣ್ಯ ಪುಣ್ಯ ನಮ್ಮಲ್ಲಿ ಬೇಕಾದಷ್ಟು ದಾರಿಗಳಿದ್ದಾವೆ, ಮಾರ್ಗಗಳಿದ್ದಾವೆ. ಅಥವಾ ಅದನ್ನ ನಾವು ಆ, ಎಷ್ಟೋ ಸಮಯದಲ್ಲಿ ನಾವು ಮಾಡುವ ಕೆಲಸ ನಿಜವಾಗ್ಲೂ ಪುಣ್ಯ ತಂದು ಕೊಡ್ತಾ ಇದೆಯಾ, ಇಲ್ಲ ಅದರಿಂದ ನಮಗೆ ಪಾಪ ತಂದು ಕೊಡ್ತಾ ಇದೆಯಾ ಅನ್ನೋದು ಕೂಡ ಗೊತ್ತಿರೋದಿಲ್ಲ. ಮತ್ತೆ ಎಷ್ಟೋ ವಿಷಯಗಳನ್ನ ನಾವು ಬೇರೆಯವರನ್ನ ನೋಡಿ ಅಥವಾ ಹಿಂದಿನಿಂದ ಬಂದಿದ್ದನ್ನ ನೋಡಿ ಮಾಡ್ತಾ ಇರ್ತೀವಿ ಹೊರತು ಯಾಕೆ ಏನು ಎತ್ತ ಅನ್ನೋದನ್ನ ಅರ್ಥ ಮಾಡಿಕೊಂಡು ಮಾಡ್ತಾ ಇರೋದಿಲ್ಲ. ಹಾಗಾಗಿ ಏನೇ ಮಾಡೋದಕ್ಕಿಂತ ಮುಂಚೆ ತಿಳ್ಕೊಂಡು ಮಾಡ್ಬೇಕು. ಬಹಳಷ್ಟು ಜನ ಕೇಳ್ತಾ ಇರ್ತಾರೆ ಏನಂತಂದ್ರೆ, ನಾವು ಒಳ್ಳೇದಾಗಬೇಕಂದ್ರೆ ಏನ್ ಮಾಡ್ಬೇಕು, ನೋವಿನಲ್ಲಿದ್ದವರಿಗೆ ಸಹಾಯ ಮಾಡಬೇಕು ಅಲ್ವಾ, ಸಹಾಯ ಬೇಡಿದವರಿಗೆ, ರೋಗಿಗಳಿಗೆ, ಯಾರು ತುಂಬಾ ಏನು ಕಷ್ಟದಲ್ಲಿರ್ತಾರೆ. ಕಷ್ಟ ಅಂತಂದ್ರೆ ಆ ಅಂಗವೈಕಲ್ಯತೆಯಿಂದಲೋ ಇನ್ಯಾವುದೋ ಕಷ್ಟದಿಂದಲೋ ಅಂತವರಿಗೆ ಸಹಾಯ ಮಾಡೋದು ಒಳ್ಳೆ ಕೆಲಸ ಅಲ್ವಾ. ಆದರೆ ಅಷ್ಟೊಂದು ಕರುಣೆ ಅಂತಹ ಜನರ ಮೇಲೆ ಬರುವವರಿಗೆ ಅದೇ ಕರುಣೆ ಎಲ್ಲ ಜೀವರಾಶಿಗಳ ಮೇಲೂ ಇರಬೇಕಲ್ವಾ. ಮನುಷ್ಯರ ಮೇಲೆ ಏನು ಕೊಳ್ಳರು ಕಣ್ಣು ಇದ್ರ ಮೇಲೆ ಏನು ಕುಂಟ್ರ ಮೇಲೆ ಇರುವ ಅಥವಾ ಕಷ್ಟದಲ್ಲಿ ಇರುವವರ ಮೇಲೆ ಇರುವಂತಹ ದಯೆ ಪ್ರತಿಯೊಂದು ಜೀವರಾಶಿಗಳ ಮೇಲೂ ಕೂಡ ಇರಬೇಕು. ಮತ್ತೆ ಇಲ್ಲ ಅಂದ್ರೆ ಮತ್ತೆ ಅದು ಹೇಗೆ ನಿಜವಾದ ಆ ಕರುಣೆ ಅಂತ ಹೇಗಾಗ್ತದೆ ಅಲ್ವಾ. ಅಂದ್ರೆ ಕರುಣೆ ಅನ್ನೋದು ಪ್ರತಿಯೊಂದು ಜೀವರಾಶಿಗಳ ಮೇಲೂ ಕೂಡ ಇರಬೇಕು, ಆವಾಗ ಅದು ನಿಜವಾದ ಕರುಣೆ ಅಂತ ಅನಿಸ್ಕೊಳ್ತದೆ. ಹಾಗಾಗಿ ನಾವು ನಿಜವಾಗಿಯೂ ಕರುಣೆ, ನಿಜವಾಗ್ಲೂ ನಮ್ಮದು ಕರುಣೆ ಅಲ್ಲ ಅದು. ಆದರೆ ಕೇಳುವವರು ಎಲ್ಲವುಗಳ ಬಗ್ಗೆ ದಯೆ ತೋರಿಸಬೇಕು. ಅಷ್ಟೆಲ್ಲ ವಾಸ್ತವವಾಗಿ ನಮ್ಮ ಜೀವನ ಕೂಡ ಚೆನ್ನಾಗಿದೆಯಾ, ನಮಗೆ ಯಾರ ಸಹಾಯದ ಅವಶ್ಯಕತೆ ಇಲ್ವಾ. ಹಾಗಾಗಿ ತಾನೇ ಭಗವಂತ ಸಹಾಯವನ್ನು ದಿನವೂ ಬೇಡ್ತಾ ಇದ್ದಾನೆ ಅಲ್ವಾ. ಅಂದ್ರೆ ನಾವು ಸಹಾಯ ಮಾಡ್ಲಿಕ್ಕೆ ಹೋಗ್ತಾ ಇದೀವಿ, ಆದ್ರೆ ನಮಗೂ ನಾವೇ ಇನ್ನೊಬ್ಬರ ಹತ್ರ ಬೇಡ್ತಾ ಇದೀವಿ. ಯಾರ ಹತ್ರ? ದೇವ್ರ ಹತ್ರ, ಭಗವಂತನ ಹತ್ರ. ಯಾವುದನ್ನ ಕೊನೆ ಪಕ್ಷ ಎಲ್ಲ ಇದ್ರೂ ಕೂಡ ಏನನ್ನು ಬಯಸ್ಬೇಕು? ಒಳ್ಳೆಯದನ್ನ. ನನಗೆ ಒಳ್ಳೆ ಸಾವು ಕೊಡು, ಒಳ್ಳೆ ಮೋಕ್ಷವನ್ನು ಕೊಡು. ಆ ಮೋಕ್ಷಕ್ಕಾಗಿ ಆದ್ರೂ ಭಗವಂತನ ಬೇಡಲೇಬೇಕಾ? ಹಾ, ಇವನೇ ಬೇಡ್ತಾ ಇದ್ದಾನೆ, ಇವನೇನು ಸಹಾಯ ಮಾಡೋದು ಬೇರೆಯವ್ರಿಗೆ. ಹಾಗಾಗಿ ಮೊದಲನೇದಾಗಿ ಏನ್ ಮಾಡಬೇಕು, ನನ್ನ ಆತ್ಮದ ಉದ್ಧಾರಕ್ಕೆ ಏನ್ ಬೇಕು ಅದನ್ನ ನಾವು ಮಾಡಬೇಕು. ಎರಡನೇದಾಗಿ ಬೇರೆ ಆತ್ಮಗಳ ಉದ್ಧಾರ ಅಂದ್ರೆ ಆ ಆತ್ಮಕ್ಕೆ ಏನ್ ಬೇಕು, ಬೇರೆ ರೀತಿ ಸಹಾಯ ಮಾಡೋದಲ್ಲ. ನೀವು ದುಡ್ಡು ಕೊಡೋದು ಅಥವಾ ಇನ್ನೇನೋ ಸಹಾಯ ಮಾಡೋದು, ಹಾಗೆ ಸಹಾಯ ಮಾಡಿ ಅವರನ್ನ ಮಾಡೋದಲ್ಲ. ಆ ಆತ್ಮಕ್ಕೆ ಏನ್ ಬೇಕು ಅದನ್ನು ಕೊಡಬೇಕು. ನಮ್ಮ ಆತ್ಮಕ್ಕೆ ಏನ್ ಬೇಕು ಅದನ್ನ ನಾವು ಮಾಡಿಕೊಳ್ಳುವುದರ ಜೊತೆಗೆ ಬೇರೆಯವರಿಗೆ ಸಹಾಯ ಮಾಡುವುದಾದ್ರೆ ಯಾವ ಸಹಾಯ ಮಾಡಬೇಕು? ಆತ್ಮದ ಸಹಾಯ ಮಾಡಬೇಕು. ಲೌಕಿಕವಾಗಿ ಅವ್ರಿಗೆ ಏನೋ ಉಪಕಾರ ಆಗ್ತದೆ ಅನ್ನುವ ಸಹಾಯ ಅಲ್ಲ. ಮಾಡಬೇಕಾಗಿರೋದು ಯಾವ ಸಹಾಯ? ಆತ್ಮದ ಸಹಾಯ. ಉಳಿದುದೆಲ್ಲ ಬಂಧನಕ್ಕೆ ಕಾರಣವಾಗ್ತದೆ. ಬಂಧನಕ್ಕೆ ಕಾರಣ ಆಗ್ತದೆ, ಕರ್ಮಕ್ಕೆ ಕಾರಣ ಆಗ್ತದೆ, ಅದು ಪಾಪ ಪುಣ್ಯದ ಇದಕ್ಕೆ ಕಾರಣ ಆಗ್ತದೆ. ಹಾಗಾಗಿ ತುಂಬಾ ಅವಶ್ಯಕತೆ ಇದೆ, ತುಂಬಾ ಆಪ್ತರು ಅಂದ್ರೆ ಮಾಡಿ. ಆದ್ರೆ ಹೆಚ್ಚಾಗಿ ಅದು ಆತ್ಮಜ್ಞಾನಕ್ಕೆ ಸಂಬಂಧಪಟ್ಟದ್ದಾಗಿರ್ಲಿ. ಕೆಲವರು ದೇವರ ಹತ್ರ ಬಹಳ ಕೇಳ್ಕೊಳ್ತಾರೆ ಅಲ್ವಾ, ಕೋರಿಕೊಳ್ತಾರೆ. ಏನು, ಭಗವಂತ ನನಗೆ ಒಳ್ಳೆಯ ಜೀವನ ಕೊಡು, ಒಳ್ಳೆ ಸಾವು ಕೊಡು, ನನಗೆ ಮೋಕ್ಷ ಕೊಡು, ಕರ್ಕೊಂಡ್ ಬಿಡಪ್ಪ, ಕರ್ಕೊಂಡ್ ಬಿಡಪ್ಪ. ಕೆಲವರು ನೋಡಿ ಹಾಸ್ಟೆಲ್ ಬಿದ್ದು ಒದ್ದಾಡ್ತಿರ್ತಾರೆ. ಭಗವಂತ ನನಗೆ ಆಗ್ತಾ ಇಲ್ಲ, ನನ್ಗೆ ಕರ್ಕೊಂಡ್ ಬಿಡು, ನಿನ್ ಪಾದ ಸೇರಿಸ್ಕೊಂಡ್ ಬಿಡು ಅಂತ ಹೇಳಿ ಕೆಲವರು ಕೂಗ್ತಾ ಇರ್ತಾರೆ. ಕೆಲವರು ಒದ್ದಾಡ್ತಾ ಇರ್ತಾರೆ, ಕುಂತಲ್ಲಿ ನಿಂತಲ್ಲಿ ಎಲ್ಲವೂ ದೇವರನ್ನು ಸ್ಮರಣೆ ಮಾಡ್ತಾ ಇರ್ತಾರೆ. ಏನು, ದೇವರೇ ನನ್ನನ್ನು ಕರ್ಕೊಂಡು, ದೇವರೇ ನನ್ನನ್ನು ಕರ್ಕೊಂಡು, ಆ ನನ್ನ ನಿನ್ನ ಹತ್ರ ಸೇರಿಸ್ಕೊಂಡ್ ಬಿಡು ಅಂತ ಹೇಳಿ ಎಲ್ಲರೂ ಏನ್ ಮಾಡ್ತಾರೆ, ಪ್ರಾರ್ಥನೆ ಮಾಡ್ತಾ ಇರ್ತಾರೆ. ಹಾಗಂತ ಪ್ರಾರ್ಥನೆ ಮಾಡಿದ ಕೂಡಲೇ ಅವರು ಭಗವಂತನ ಪಾದ ಹೋಗಿ ಸೇರಿಬಿಟ್ರ, ಮೋಕ್ಷ ಸೇರಿಬಿಟ್ರ. ನಾವು 3 ಹೊತ್ತು ದೇವರೇ ನನಗೆ ಮೋಕ್ಷ ಕೊಡು, ದೇವರೇ ನನಗೆ ಮೋಕ್ಷ ಕೊಡು ಅಂತ ಹೇಳಿ ಪ್ರತಿ ಕ್ಷಣ ನಾವು ದೇವರನ್ನ ಪ್ರಾರ್ಥನೆ ಮಾಡ್ತಾ ಇದ್ರೆ ನಾವು ಮೋಕ್ಷಕ್ಕೆ ಹೋಗಲಿಕ್ಕೆ ಸಾಧ್ಯ ಇಲ್ಲ. ಮತ್ತೆ ಏನ್ ಮಾಡಬೇಕು? ನಾವು ಮೋಕ್ಷಕ್ಕೆ ಹೋಗುವುದನ್ನ ಪ್ರಾರ್ಥನೆಯಿಂದ ಅದು ಸಾಧ್ಯ ಇಲ್ಲ. ಮತ್ತೆ ಏನ್ ಮಾಡಬೇಕು? ಭಗವಂತನನ್ನು ಸೇರಿಕೊಳ್ಬೇಕೆಂದ್ರೆ ಮೊದಲಿಗೆ ಆತ ಹೇಗಿರ್ತಾನೆ, ಎಲ್ಲಿದ್ದಾನೆ ಅಂತ ಅದನ್ನು ತಿಳ್ಕೊಳ್ಬೇಕು. ಸೇರಿಕೊಳ್ಳುವ ಮಾರ್ಗವನ್ನು ತಿಳಿದುಕೊಳ್ಬೇಕು. ಸೇರಿಕೊಳ್ಳುವ ಮಾರ್ಗ ತಿಳಿದ್ಮೇಲೆ ಶ್ರಮ ಪಡಬೇಕು. ಆಗಲೇ ಆತನನ್ನು ಸೇರ್ಕೊಳ್ಳಿಕ್ಕೆ ಸಾಧ್ಯ. ಆ ಶ್ರಮವೇ ಯಾವುದೋ? ಧ್ಯಾನ ಸಾಧನೆ. ಧ್ಯಾನ ಮಾಡಬೇಕು. ಧ್ಯಾನ ಮಾಡಿದ್ರೆ ಯಾರಾದರೂ ಭಗವಂತನನ್ನ ಹೋಗಿ ಸೇರ್ಲಿಕ್ಕೆ ಸಾಧ್ಯ ಇದೆ ಅಷ್ಟೇ ಹೊರತು ಕೋರಿಕೊಂಡವರೆಲ್ಲ ದೇವರನ್ನ ಹೋಗಿ ಸೇರೋದಿಲ್ಲ. ನೀವು
ಯಜ್ಞ ಯಾಗ, ಅಲ್ಲಿ ಹೋಗಿ ಪಿಂಡದಾನ, ಇಲ್ಲಿ ಹೋಗಿ ಪಿಂಡದಾನ, ಅಲ್ಲಿ ಹೋಗಿ ಅಸ್ಥಿ ಬಿಟ್ರೆ ಅವನು ಮೋಕ್ಷವನ್ನು ಹೋಗಿ ಸೇರ್ಲಿಕ್ಕೆ ಸಾಧ್ಯ ಇಲ್ಲ. ಇನ್ನೂ ಈ ಸೃಷ್ಟಿಯಲ್ಲಿ ಮಾಡುವುದು ಏತಕ್ಕಾಗಿ ಅಲ್ವಾ? ಎಲ್ಲರೂ ಕೋರಿಕೊಂಡ ತಕ್ಷಣ ದೇವರು ಎಲ್ಲರಿಗೂ ಮೋಕ್ಷ ಕೊಟ್ಟಿದ್ರೆ ಯಾರು ಜಗತ್ತಲ್ಲಿ ಯಾರು ಇರ್ತಾನೆ ಇರಲಿಲ್ಲ. ಹಾಗಾಗಿ ಕೋರಿಕೊಳ್ಳುವುದರಿಂದ ಮೋಕ್ಷ ಇಲ್ಲ. ಕೋರಿಕೊಳ್ಳುವುದರಿಂದ, ಪ್ರಾರ್ಥನೆ ಮಾಡುವುದರಿಂದ, ದೇವರ ಹತ್ರ ಹೋಗಿ ನಾವು ಲಬಲಬ ಹೊಯ್ಕೊಳ್ಳೋದ್ರಿಂದ, ಮಂತ್ರ ಸ್ತೋತ್ರ ಹೇಳುವುದರಿಂದ ಭಗವಂತನಿಂದ ನಾವು ಮೋಕ್ಷ ಪಡೀಲಿಕ್ಕೆ ಸಾಧ್ಯ ಇಲ್ಲ. ಮತ್ತೆ ಏನ್ ಮಾಡಬೇಕು? ಶ್ರಮ ಪಡಬೇಕು. ಯಾವ ಶ್ರಮ ಪಡಬೇಕು? ದೇವರನ್ನ ಹೊಂದಲಿಕ್ಕೆ ಬೇಕಾದ ಶ್ರಮ ಪಡಬೇಕು. ಅದೇ ಯಾವ ಶ್ರಮ? ಧ್ಯಾನವೆಂಬ ಶ್ರಮ. ಧ್ಯಾನವನ್ನು ಪಡಿಬೇಕು. ಅದು ಮಾತ್ರ ಭಗವಂತನನ್ನ ನಮ್ಮ ನಮ್ಮನ್ನ ಭಗವಂತನ ಬಳಿಗೆ ಕರ್ಕೊಂಡು ಹೋಗಲಿಕ್ಕೆ ಸಾಧ್ಯ ಆಗ್ತದೆ. ಇನ್ನೂ ಕೆಲವರು ಇರ್ತಾರೆ, ಏನಂತಂದ್ರೆ ನೋಡಿ, ಅವರ ಜೀವನ ಪರ್ಯಂತ ಭಾರಿ ದೊಡ್ಡ ಅಭಿಮಾನಿಗಳಿರ್ತಾರೆ. ಎಂತ ಅಭಿಮಾನ ಅಂತಂದ್ರೆ ಭಾಷಾಭಿಮಾನ, ದೇಶಾಭಿಮಾನ ಇರ್ಬೋದು, ಅವರ ಕುಲ ಜಾತಿಯ ಅಭಿಮಾನ ಇರ್ಬೋದು ಅಲ್ವಾ? ಬೇಕಾದಷ್ಟು ಅಭಿಮಾನಗಳಲ್ಲಿ ಬೇಕಾದಷ್ಟು ಅಭಿಮಾನ ಇದೆ. ಕೆಲವರಿಗೆ ಅವರವರ ಕುಟುಂಬದ ಮೇಲೆ ಅಭಿಮಾನ ಇರ್ತದೆ, ಮತ್ತೆ ಕೆಲವರಿಗೆ ಸಂಸಾರದ ಮೇಲೆ, ಕೆಲವರಿಗೆ ಮತದ ಮೇಲೆ, ಅವರ ಧರ್ಮದ ಮೇಲೆ, ಕೆಲವರಿಗೆ ಅವರ ಪಂಥಗಳ ಮೇಲೆ, ಕೆಲವರಿಗೆ ಪ್ರಾಂತ್ಯಗಳ ಮೇಲೆ. ಪ್ರಾಂತ್ಯ ಅಂದ್ರೆ ಅವ್ರದ್ದು, ಅವರ ಊರು, ಅವರ ಕೇರಿ, ಅವರ ಜಿಲ್ಲೆ, ಅವರ ರಾಜ್ಯ. ಇನ್ನು ಕೆಲವರಿಗೆ ದೇಶದ ಮೇಲೆ ಭಾರಿ ಅಭಿಮಾನ ಇರ್ತದೆ. ಇನ್ನು ಕೆಲವರು ಭಾಷೆಗಳ ಮೇಲೆ ಅಭಿಮಾನ ಇರ್ತದೆ ಅಲ್ವಾ? ಇನ್ನು ಕೆಲವರಿಗೆ ದೇಹದ ಮೇಲೆ ಅಭಿಮಾನ ಇರ್ತದೆ. ಆದ್ರೆ ಎಲ್ಲಾ ಅಭಿಮಾನಿಗಳು ಎಷ್ಟರ ಮೇಲೆ ಅಭಿಮಾನ ಇದ್ದರೂ ಕೂಡ, ಯಾವುದರ ಮೇಲೆ ನೀವು ಎಷ್ಟು ಅಭಿಮಾನ ಇಟ್ಕೊಂಡ್ರು, ಅದು ಯಾವುದು ಕೂಡ ಕೊನೆಯವರೆಗೂ ಬರುವಂತದ್ದಲ್ಲ. ಅದು ಮುಕ್ತಿಯನ್ನು ತಂದುಕೊಡುವಂತಹ ಅಭಿಮಾನಗಳಲ್ಲ. ಕಷ್ಟಗಳು, ಅದರಿಂದ ಕಷ್ಟ ಹೋಗುವುದಿಲ್ಲ, ದುಃಖ ನಿವಾರಣೆ ಆಗೋದಿಲ್ಲ. ಅದಕ್ಕಿಂತ ಯಾವ ಅಭಿಮಾನ ಇಟ್ಕೊಳ್ಬೇಕು? ಆತ್ಮದ ಅಭಿಮಾನವನ್ನು ಇಟ್ಕೊಳ್ಬೇಕು. ಆತ್ಮದ ಅಭಿಮಾನ ಯಾರು ಇಟ್ಕೊಂಡಿರ್ತಾನೆ ಅವನಿಗೆ ದುಃಖ ನಿವಾರಣೆ ಆಗ್ತದೆ, ಕಷ್ಟಗಳು ಹೋಗ್ತದೆ. ಅಷ್ಟೇ ಅಲ್ಲ, ಕೊನೆಗೆ ಮುಕ್ತಿಯನ್ನು ಕೂಡ ಅದನ್ನು ಪಡೀಲಿಕ್ಕೆ ಸಾಧ್ಯ ಇದೆ. ಹಾಗಾಗಿ ಕಾರಣ, ಎಲ್ಲದಕ್ಕಿಂತ ಈ ಸೃಷ್ಟಿಯಲ್ಲಿ ಆತ್ಮವೇ ಶ್ರೇಷ್ಠವಾದದ್ದು. ನಾವು ಆತ್ಮವನ್ನು ಆಶ್ರಯಿಸಬೇಕು, ಆತ್ಮದ ಮೇಲೆ ಅಭಿಮಾನ ಇಟ್ಕೊಳ್ಬೇಕು. ಆದ್ದರಿಂದ ಆತ್ಮವನ್ನು ಆಶ್ರಯಿಸಿರಿ. ಆತ್ಮವನ್ನು ಆಶ್ರಯಿಸಬೇಕಂದ್ರೆ ಏನ್ ಮಾಡಬೇಕು? ಧ್ಯಾನ ಮಾಡಬೇಕು. ಧ್ಯಾನ ಮಾಡೋದು ಯಾಕಾಗಿ? ಆತ್ಮದೊಟ್ಟಿಗೆ ಇರ್ಲಿಕ್ಕಾಗಿ. ಮನಸ್ಸನ್ನ ಶೂನ್ಯ ಮಾಡಿ ಯಾವಾಗಲೂ ಆತ್ಮದೊಟ್ಟಿಗೆ ಜೀವಿಸ್ಲಿಕ್ಕಾಗಿ. ಯಾಕೆ? ಆತ್ಮ ಅಂತೆಯೇ ನಾವಾಗ್ಲಿಕ್ಕೆ. ಹಾಗಾಗಿ ಕೆಲವರು ಒಂದು ಜನ್ಮ ಪೂರ್ತಿ ಇರ್ತಾರ, ಬರೀ ಭಾಷೆ 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 ಅಂತ ಬದುಕಿರ್ತಾರೆ. ಎಷ್ಟು ಅಂತಂದ್ರೆ ಅವರು ಇನ್ನೊಂದು ಭಾಷೆಯ ಪದವನ್ನು ಹೇಳಲಿಕ್ಕೂ ಕೂಡ ಅಪರಾಧ ಅನ್ನುವಷ್ಟು, ಅಥವಾ ಯಾರೋ ಕೇಳಿದವರು ಏನೋ ಬಾಯಿ ತಪ್ಪಿಯೋ ಏನೋ ಆ ಭಾಷೆಯ ಬಗ್ಗೆ ಒಂದು ಮಾತೇನೋ ಹೇಳಿದ್ರು ಅಂದ್ರೆ ದೊಡ್ಡ ಉಗ್ರ ಹೋರಾಟ. ಏನು ಪಡೆದರು? ಏನು ಸಾಧಿಸಿದರು? ಇಲ್ಲಿ ಕೆಲವು ತಮಗೆ ಬೇಕಾದ ಲೌಕಿಕವಾದ ಸುಖಗಳನ್ನ ಅದರಿಂದ ಪಡೆಯಬಹುದೇ ಹೊರತು ಅದರಿಂದ ತನ್ನ ಆತ್ಮಕ್ಕಾಗಿ ಯಾವುದನ್ನೂ ಸಾಧಿಸಲಿಲ್ಲ. ದೇಹದ ಮೇಲೆ, ಕೆಲವರು ಮತದ ಮೇಲೆ, ಕೆಲವರು ಪ್ರಾಂತ್ಯಗಳ ಮೇಲೆ ಅಭಿಮಾನ ತೋರಿಸ್ತಾರೆ. ಇಡೀ ಜನ್ಮ ಪೂರ್ತಿ ಅದರಲ್ಲೇ ಜೀವಿಸ್ತಾರೆ. ಮಾನವರು ಒಂದೊಂದು ಜನ್ಮದಲ್ಲಿ ಒಂದೊಂದು ಅಭಿಮಾನಿಸಿ ಈ ಮೋಜು ತೀರಿಸಿಕೊಳ್ತಾರೆ. ಹೀಗೆ ಎಷ್ಟೋ ಜನ್ಮಗಳು ಕಳೀತಾನೆ ಇದ್ದಾರೆ, ವ್ಯರ್ಥ ಮಾಡಿಕೊಳ್ತಾ ಇದ್ದಾರೆ. ಇದರ ಜೊತೆಗೆ ಪ್ರತಿ ಜನ್ಮದಲ್ಲಿಯೂ ಕಷ್ಟಗಳು, ನೋವುಗಳು, ದುಃಖ ಅನ್ನೋದು ಯಾರಿಗೂ ತಪ್ಪಿಲ್ಲ, ಬರ್ತಾನೆ ಇದ್ದಾವೆ. ಹಾಗೆ ಇದೆಲ್ಲದರಿಂದ ತಪ್ಪಿಸಿಕೊಳ್ಬೇಕು ಅಂದ್ರೆ ಇರುವುದು ಒಂದೇ ಒಂದು ಮಾರ್ಗ. ಏನು? ಆತ್ಮಾಭಿಮಾನವನ್ನು ಇಟ್ಕೊಳ್ಬೇಕು. ಅಭಿಮಾನ ಇಟ್ಕೊಳ್ಬೇಕು ಯಾವುದ್ರ ಮೇಲೆ? ನಮ್ಮ ಆತ್ಮದ ಮೇಲೆ, ಎಲ್ಲ ಆತ್ಮಗಳ ಮೇಲೆ ಅಷ್ಟೇ ಇರ್ಬೇಕು. ಅದಕ್ಕೆ ಏನ್ ಮಾಡ್ಬೇಕು? ಧ್ಯಾನ ಮಾಡಬೇಕು. ನನ್ನ ಆತ್ಮಕ್ಕಾಗಿ ಏನ್ ಮಾಡ್ಬೇಕು? ನಾನು ಧ್ಯಾನ ಮಾಡಬೇಕು. ಎಲ್ಲ ಆತ್ಮಗಳಿಗೆ ಏನ್ ಮಾಡಬೇಕು? ಧ್ಯಾನ ಬೋಧನೆ ಮಾಡಬೇಕು, ಧ್ಯಾನ ಮಾಡಬೇಕು. ಹಾಗೆ ಮಾಡ್ತಾ ಇದ್ದಾರೆ ಅಂದ್ರೆ ನಮಗೆ ಆತ್ಮಾಭಿಮಾನ ಇದೆ. ಹಾಗಾಗಿ ನಮಗೆ ನಾವು ಆ ಆತ್ಮಾಭಿಮಾನವನ್ನು ಹೆಚ್ಚು ಹೆಚ್ಚು ಅಳವಡಿಸಿಕೊಳ್ಳಬೇಕು. ಆಗ ನಮ್ಮ ಆತ್ಮ ಬೆಳೀತದೆ, ಎಲ್ಲ ಆತ್ಮಗಳು ಬೆಳೀತದೆ. ಸುಮ್ಮನೆ ವ್ಯರ್ಥವಾಗಿ ನಮ್ಮ ಜೀವನವನ್ನ ನಾವು ಹಾಳು ಮಾಡ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ. ಇನ್ನು ಕೆಲವರು ಇರ್ತಾರೆ, ಏನು ಅಂತಂದ್ರೆ ದೇವರು ನಮ್ಮನ್ನ ರಕ್ಷಣೆ ಮಾಡ್ತಾನೆ, ದೇವರು ನಮ್ಮನ್ನ ರಕ್ಷಣೆ ಮಾಡ್ತಾನೆ ಅನ್ನೋದು ಕೆಲವರದು ಅಚಲವಾದ ನಂಬಿಕೆ. ಎಲ್ಲರೂ, ಬಹಳಷ್ಟು ಜನ ನಮ್ಮ ಇಷ್ಟ ದೈವದ ಬಗ್ಗೆ ವಿಧವಾಗಿ ಭಾವಿಸ್ತಾ ಇರ್ತಾರೆ. ತಮ್ಮ ದೈವಕ್ಕೆ ಎಲ್ಲರೂ ಸಮಾನ ಅಂತ ಹೇಳಿ, ಪಾಪಿಗಳಾದ್ರೂ ಸರಿ, ಪುಣ್ಯವಂತರಾದ್ರೂ ಸರಿ, ಸನ್ಮಾರ್ಗಿಗಳಾದ್ರೂ ಸರಿ, ದುರ್ಮಾರ್ಗಿಗಳಾದ್ರೂ ಸರಿ, ಆತನಿಗೆ ಒಂದೇ ಅಂತ ಹೇಳಿ ಆತನನ್ನ ಶರಣು ಬೇಡಿದವರು ಆತನ ಕರುಣೆಯಿಂದ ರಕ್ಷಿಸ್ತಾನೆ ಅಂತ ಹೇಳಿ ನಮ್ಮವರು ಇರ್ತಾರೆ ಅಲ್ವಾ? ಏನೇ ತಪ್ಪು ಮಾಡ್ಲಿ, ಕೊನೆಗೆ ಹೋಗಿ ದೇವರಿಗೆ ಶರಣಾದ್ರೆ ಸಾಕು, ಅವನಿಗೆಲ್ಲ ಒಳ್ಳೇದಾಗ್ತದೆ. ಒಂದು ಆಶೀರ್ವಾದ ಮಾಡಿ ಕ್ಷಮಿಸಿಬಿಡ್ತಾರೆ, ಹೂ ಕೊಟ್ಟು ಪ್ರಸಾದ ಕೊಟ್ಟು ಕಳಿಸ್ತಾರೆ ಅಂತ ಹೇಳಿ ಹೀಗೆಲ್ಲ ನಂಬಿಕೆ ಇದೆ. ಆದರೆ ಅವರೆಲ್ಲ ಯೋಚನೆ ಮಾಡುವುದು ಸ್ವಲ್ಪ ಮಟ್ಟಿಗೆ ಸರಿ ಆದದ್ದು ಕೂಡ. ಯಾಕೆಂದ್ರೆ ಆತನಿಗೆ ಎಲ್ಲರೂ ಸಮಾನರೇ. ಕಾರಣ ಯಾಕೆಂದ್ರೆ ಎಲ್ಲರೂ ಒಂದೇ. ಆದ್ದರಿಂದ ಎಲ್ಲರೂ
ಆತನ ರೂಪಗಳೇ ಆಗಿರೋದ್ರಿಂದ ಎಲ್ಲ ಆತನಿಂದ ಉದ್ಭವಿಸಿದಂತಹವರೇ. ಆದ್ದರಿಂದ ಎಲ್ಲವೂ ಆತನೊಳಗಿನ ಭಾಗಗಳೇ, ಎಲ್ಲವೂ ಆತನೇ. ಆದ್ದರಿಂದ ಈ ಸತ್ಯ ತಿಳಿದವರಿಗೆ ಯಾರ ಮೇಲೆ ದ್ವೇಷ ಇರುತ್ತದೆ, ಯಾರ ಮೇಲೆ ಪ್ರತ್ಯೇಕವಾಗಿ ಪ್ರೇಮ ಇರ್ತದೆ. ಅಂದ್ರೆ ಭಗವಂತನ ದೃಷ್ಟಿಯಲ್ಲಿ ಎಲ್ಲರೂ ಸಮಾನರೇ ಅಲ್ವಾ? ಈಗ ಉದಾಹರಣೆಗೆ ಅಂದ್ರೆ ಭಗವಂತನ ದೃಷ್ಟಿಯಲ್ಲಿ ಎಲ್ಲರೂ ಸಮಾನರೇ. ಭಗವಂತ ಯಾರನ್ನೂ ಶಿಕ್ಷಿಸುವುದೂ ಇಲ್ಲ, ಯಾರನ್ನ ರಕ್ಷಿಸುವುದೂ ಇಲ್ಲ. ಏನ್ ಮಾಡ್ತಾನೆ ಈಗ? ಯಾಕೆಂದ್ರೆ ಭಗವಂತನಿಗೆ ಎಲ್ಲರೂ ಒಂದೇ. ಈಗ ನಮ್ಮ ದೇಹದಲ್ಲಿ ನಮ್ಮ ಕಣ್ಣು, ಕಿವಿ, ಮೂಗು, ಬಾಯಿ ಎಲ್ಲ ನಮಗೆ ಬೇರೆ ಬೇರೆ ಇದೆಯಾ? ಇಲ್ಲ, ನಮಗೆಲ್ಲ ಒಂದೇ. ಈಗ ಉದಾಹರಣೆಗೆ ನನ್ನ ಕೈ ಜೋರ್ ಹಿಂಗ ಹೊಡ್ಕೊಂಡ್ರೆ ನಾವು ಕೈಗೆ ಶಿಕ್ಷೆ ಕೊಡ್ತೀವ? ಇಲ್ಲ. ನಾವೇನೋ ತಿಂತಾ ಇರ್ತೀವಿ, ನಾಲಿಗೆಯಿಂದ ನಾವೇನೋ ಹಲ್ಲಿನಿಂದ ನಾಲಿಗೆಯನ್ನ ಕಚ್ಕೊಂಡು ಬಿಡ್ತೀವಿ, ನಾವು ಹಲ್ಲಿಗೆ ಶಿಕ್ಷೆ ಕೊಡ್ತೀವ? ಇಲ್ಲ, ಶಿಕ್ಷೆ ಕೊಡೋದಿಲ್ಲ. ಹಾಗೆ ಭಗವಂತ ಯಾರನ್ನೂ ಶಿಕ್ಷಿಸುವುದಿಲ್ಲ, ಅಷ್ಟೇ ಅಲ್ಲ ಯಾರನ್ನೂ ರಕ್ಷಿಸುವುದೂ ಇಲ್ಲ. ಮತ್ತೆ ದೇವ್ರ ಕೆಲಸ ಏನು? ಅದೇ ದೇವರು ಸಹ ಅವರಿಗೆ ಎಲ್ಲರೂ ಸಮಾನರು, ಎಲ್ಲ ಜೀವಿಗಳು ಸಮಾನ. ಕಾರಣ ಎಲ್ಲ ಆತನ ರೂಪಗಳೇ ಆಗಿರುವುದರಿಂದ ನಾವು ಏನ್ ತಿಳ್ಕೊಳ್ಬೇಕು? ಆತನಿಗೆ ಎಲ್ಲರೂ ಸಮಾನರು. ಎಲ್ಲರಿಗೂ ಈ ದೃಷ್ಟಿ ಇಲ್ಲ. ಎಲ್ಲರೂ ಸಮಾನರು ಹೌದು, ಆದರೆ ಎಲ್ಲರಲ್ಲೂ ಈ ಮನೋಭಾವ ಇರೋದಿಲ್ಲ. ನಾವೆಲ್ಲ ಒಂದೇ, ನಾವೆಲ್ಲ ಸಮಾನರು ಅನ್ನೋ ಭಾವ ಇರೋದಿಲ್ಲ. ಅವರೆಲ್ಲರ ದೃಷ್ಟಿಯಲ್ಲಿ ಎಲ್ಲರೂ ಬೇರೆ 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 ಬೇರೆ. ದೇವರಿಗೆ ಅವರು ಮಾತ್ರವೇ ಪ್ರತ್ಯೇಕ ಅಂತ ಅನ್ಕೊಳ್ತಾರೆ. ಎಲ್ಲರ ಪ್ರವರ್ತನೆ ಹೀಗೆ. ಬೇರೆ ಬೇರೆ ಕುಟುಂಬಗಳು, ಕುಲಗಳು, ಮತಗಳು, ಪ್ರಾಂತ್ಯಗಳಿಂದ ಭಾವಿಸ್ತಾರೆ. ಅದೇ ರೀತಿ ಪ್ರವರ್ತಿಸ್ತಾರೆ, ಅಂದ್ರೆ ವರ್ತನೆ ಮಾಡ್ತಾರೆ. ಹೀಗೆ ನಾವು ತಿಳಿಸಿಕೊಳ್ಳಬೇಕಾದ ಏನಪ್ಪಾ ಅಂತಂದ್ರೆ, ದೇವರಿಗೆ ಒಳ್ಳೆಯವರು, ಕೆಟ್ಟವರು ಇಬ್ಬರು ಸಮಾನರೇ. ಆದರೆ ಅವರು ಏನಂತ ಹೇಳ್ತಾರೆ? ಕರುಣಾಮಯಿಗಳು, ದುಷ್ಟರನ್ನ, ಪಾಪಿಗಳನ್ನು ಕೂಡ ರಕ್ಷಿಸ್ತಾನೆ ಅಂತ ಹೇಳ್ತಾರೆ. ಆದ್ರೆ ಸತ್ಯ ಏನು ಅಂತಂದ್ರೆ, ದೇವರು ಯಾರನ್ನು ರಕ್ಷಿಸುವುದೂ ಇಲ್ಲ, ಯಾರನ್ನು ಶಿಕ್ಷಿಸುವುದೂ ಇಲ್ಲ. ಮಾನವರು ಪೂಜೆಗಳು, ಪ್ರಾರ್ಥನೆಗಳನ್ನು ಮಾಡಿಕೊಳ್ಳಬೇಕೆಂಬ ಆಸೆ, ಕೋರಿಕೆ ಇದ್ದಂತೆಯೇ ಅವುಗಳಿಗೋಸ್ಕರ ಅವು ಎದುರು ನೋಡ್ತಾ ಇರ್ತಾರೆ. ಹಾಗಾಗಿ ನಿಜವಾಗಿಯೂ ಅಂತಹವರನ್ನು ಆಶಿಸುವವರು, ಕೋರಿಕೊಳ್ಳುವವರು ದೇವರು ಹೇಗಾಗ್ತಾರೆ? ಆಸೆಗಳು, ಕೋರಿಕೆಗಳು ಮಾನವರಿಗೆ ಇರುತ್ತವೆಯೇ ಹೊರತು ದೇವರುಗಳಿಗೆ ಇರೋದಿಲ್ಲ. ನಾವು ದೇವರಿಗೆ ಏನೋ ಹೋಗಿ ಹರಕೆ ಕೊಟ್ಟ ತಕ್ಷಣ, ನಾವು ದೇವರ ಹತ್ರ ಹೋಗಿ ಏನೋ ಕ್ಷಮಾಪಣೆ ಕೇಳಿದ ತಕ್ಷಣ, ನಾವೇನೋ ಒಂದು ಸೇವೆ ಕೊಟ್ಟ ತಕ್ಷಣ ದೇವರು ನಮ್ಮ ತಪ್ಪುಗಳನ್ನು ಕ್ಷಮಿಸ್ಲಿಕ್ಕೆ ಸಾಧ್ಯ ಇಲ್ಲ. ಆದ್ರೆ ಬಹಳಷ್ಟು ಜನ ಕಷ್ಟಗಳ ಇಲ್ಲದವರು ಸಹ ಅವರಿಗೆ ಇಷ್ಟವಾದ ದೇವರುಗಳನ್ನ ಪೂಜಿಸಿ, ಪ್ರಾರ್ಥಿಸಿ, ಭವಿಷ್ಯತ್ತಿನಲ್ಲಿ ಕಷ್ಟಗಳು ಬರಬಾರ್ದಪ್ಪ ಅಂತ ಹೇಳಿ ಪ್ರಾರ್ಥನೆ ಮಾಡಿಸ್ತಾ ಇರ್ತಾರೆ. ಆದ್ರೆ ಅವರಿಗೆ ಕಷ್ಟ ಬಂದಿಲ್ವಾ? ಕಷ್ಟಗಳೇ ಬರದೇ ಯಾರಾದ್ರೂ ಇದ್ದಾರ? ಬರ್ತಾ ಇದ್ದಾವೆ ಒಂದು ಸಾರಿ ಆದ್ರು. ಇದನ್ನ ನಾವು ಸ್ಪಷ್ಟವಾಗಿ ಅರ್ಥ ಮಾಡಿಕೊಳ್ಳೋದೇನು ಅಂತಂದ್ರೆ, ಯಾರು ಯಾರು ಮಾಡಿಕೊಂಡ್ರು ಕೂಡ ಕರ್ಮವನ್ನಾಧರಿಸಿ ಅವರವರು ಅನುಭವಿಸ್ತಾ ಇರ್ತಾರೆ ಹೊರತು ಅದರಲ್ಲಿ ದೇವರು ಶಿಕ್ಷೆ ಕೊಟ್ಟ, ದೇವರು ರಕ್ಷಣೆ ಮಾಡಿದ ಅನ್ನುವ ವಿಚಾರ ಎಲ್ಲೂ ಇಲ್ಲ. ಹೀಗೆ ಕಷ್ಟಗಳನ್ನು ಅನುಭವಿಸುವವರು ಈ ಕರ್ಮ ಕಳೆದ ತಕ್ಷಣವೇ ಕಷ್ಟಗಳಿಂದ ಹೊರಗೆ ಬರ್ತಾರೆ. ಈ ಸೃಷ್ಟಿಯಲ್ಲಿನ ಕರ್ಮ ಸಿದ್ಧಾಂತ ಅದೇ. ನಾವು ಏನನ್ನ ಕೊಡ್ತೀವೋ, ನಾವು ಏನನ್ನು ಮಾಡ್ತೀವೋ ಅದೇ ನಮಗೆ ವಾಪಸ್ ಬರ್ತದೆ. ಯಾರೋ ಒಬ್ಬ ಗುರುವನ್ನು, ದೇವರನ್ನು, ಇಲ್ಲವೇ ಯಾವುದೋ ಒಂದು ಮಾರ್ಗವನ್ನು ಅನುಸರಿಸ್ತಾರೆ, ಕಷ್ಟ ಪರಿಹಾರ ಆದೊಡನೆ ಹಾಗೆ ಆಶ್ರಯಿಸಿದವರ ಮಹಿಮೆ ಅಂತ ತಿಳ್ಕೊಳ್ತಾರೆ. ಅವರನ್ನೇ ದೇವರನ್ನಂತೆ ದೇವರ ಸ್ಥಿತಿಗೆ ತಂದು ಬಿಡುತ್ತಾರೆ. ಹಾಗಾಗಿ ನಾವು ಮಾಡಿದ ಪಾಪಗಳು, ನಾವು ಮಾಡಿದಂತಹ ಪುಣ್ಯಗಳೇ ಇವತ್ತಿನ ನಮ್ಮೆಲ್ಲ ಸ್ಥಿತಿಗತಿಗಳಿಗೆ ಕಾರಣವೇ ಹೊರತು ಅದರಲ್ಲಿ ಭಗವಂತನ ಪಾತ್ರ ಯಾವುದೂ ಇರುವುದಿಲ್ಲ. ಅಷ್ಟೇ ಅಲ್ಲ, ಬಂದ ಕಷ್ಟ ಹೋಗಬೇಕೆಂದ್ರೆ ಇರುವುದು ಒಂದೇ ಒಂದು ಮಾರ್ಗ, ಅದೇ ಧ್ಯಾನ ಸಾಧನೆ. ಧ್ಯಾನ ಒಂದೇ ನಮ್ಮ ಕರ್ಮಗಳನ್ನ ತೊಲಗಿಸ್ಲಿಕ್ಕೆ ಸಾಧ್ಯ ಇರೋದು. ಕರ್ಮಗಳಿಂದ, ಕಷ್ಟಗಳಿಂದ ಹೊರಬಿಡಿಸ್ತದೆ ಧ್ಯಾನ ಎಂಬುದು. ಯಾರಿಗೆ ಅವರು ಮಾಡಿಕೊಳ್ಳುವಂಥದ್ದು, ಅವರೇ ಅವರು, ಯಾರೋ ಬಂದು ಮಾಡುವಂಥದ್ದಲ್ಲ. ಇನ್ನೊಬ್ರು ಸಹಾಯ ಬೇಕಾಗಿಲ್ಲ, ನಮಗೆ ನಾವೇ ಆರಾಮಾಗಿ ಕೂತ್ಕೊಂಡು ಮಾಡುವಂಥದ್ದು. ಹೀಗೆ ಯಾರು ಧ್ಯಾನವನ್ನ ಅರ್ಥ ಮಾಡಿಕೊಂಡು ಧ್ಯಾನ ಸಾಧನೆಯಲ್ಲಿ ಧ್ಯಾನ ಮಾಡ್ತಾ ಹೋಗ್ತಾನೆ, ಆಗ ಅವನಲ್ಲಿ
ತನ್ನ ಕರ್ಮಗಳೆಲ್ಲ ಆ ಧ್ಯಾನದ ಅಗ್ನಿಯಲ್ಲಿ, ಜ್ಞಾನದ ಅಗ್ನಿಯಲ್ಲಿ ದಗ್ಧವಾಗ್ತಾ ಹೋಗ್ತದೆ. ಮನುಷ್ಯ ಅಂತಂದ್ರೆ ಒಟ್ಟು 4 ರೂಪಗಳನ್ನು ಹೊಂದಿರ್ತಾನೆ: ದೇಹ, ಮನಸ್ಸು, ಬುದ್ಧಿ, ಆತ್ಮ. ದೇಹ, ಮನಸ್ಸು, ಬುದ್ಧಿ, ಆತ್ಮ. ಆದರೆ ಈ 4 ಸ್ಥಿತಿಗಳು, 4 ಅಂಶಗಳನ್ನ ಕೂಡಿ ಒಬ್ಬ ಮನುಷ್ಯ ಆಗಿರ್ತಾನೆ. ಈ ದೇಹ, ಕಾಣಿಸ್ತಾ ಇರುವ ದೇಹ, ಒಳಗಡೆ ಮನಸ್ಸು, ಆ ಮನಸ್ಸಿನ ಒಳಗೆ ಇನ್ನೊಂದು ಬುದ್ಧಿ ಇದೆ, ಆತ್ಮ. ಈ 4 ಸೇರಿ ಒಬ್ಬ ಪರಿಪೂರ್ಣ ಮನುಷ್ಯನಾಗಿರ್ತಾನೆ. ಆದರೆ ನಾವು ಯಾವುದನ್ನ ಆಶ್ರಯಿಸಿ, ಯಾವುದರ ವಿಷಯವಾಗಿ ನಾವು ಬದುಕ್ತಾ ಇದ್ದೇವೆ ಅನ್ನುವುದು ಮುಖ್ಯವಾಗ್ತದೆ. ಅಂದ್ರೆ ದೇಹ, ಮನಸ್ಸು, ಬುದ್ಧಿ, ಆತ್ಮ. ಕೆಲವರು ದೇಹವನ್ನ ಆಶ್ರಯಿಸಿ ಬದುಕ್ತಾ ಇರ್ತಾರೆ, ಕೆಲವರು ಮನಸ್ಸನ್ನ ಅನುಸರಿಸಿ ಬದುಕ್ತಾ ಇರ್ತಾರೆ, ಕೆಲವರು ಬುದ್ಧಿಯನ್ನ ಅನುಸರಿಸಿ ಬದುಕ್ತಾ ಇರ್ತಾರೆ, ಕೆಲವರು ಆತ್ಮವನ್ನ ಅನುಸರಿಸಿ ಬದುಕ್ತಾ ಇರ್ತಾರೆ. ಯಾರು ಆತ್ಮವನ್ನ ಅನುಸರಿಸಿ ಬದುಕ್ತಾ ಇದ್ದಾನೆ ಅವನೇ ಯಾರು? ಅವನು ಭಗವಂತನ ಕಡೆಗೆ ಹೊರಟಿದ್ದಾನೆ. ಯಾಕೆ? ಆತ್ಮ ಅಂದ್ರೆ ಯಾರು? ಸತ್ಯ. ಸತ್ಯ ಅಂದ್ರೆ ಯಾರು? ಭಗವಂತ. ಹಾಗಾಗಿ ದೇಹ ಸ್ಥಿತಿಯಲ್ಲಿ ಇವರು ಹೇಗಿರ್ತಾರೆ ಅಂತಂದ್ರೆ ದೇಹಕ್ಕೆ ಪ್ರಾಮುಖ್ಯತೆಯನ್ನು ಕೊಡ್ತಾರೆ, ದೇಹ ಸಂಬಂಧಿತವಾದಂತಹ ಕೆಲಸಗಳಿಗೆ ಹೆಚ್ಚು ಪ್ರಾಮುಖ್ಯತೆಯನ್ನು ಕೊಡ್ತಾರೆ. ಮನೋಸ್ಥಿತಿಯಲ್ಲಿರುವವರು ಮನೋ ಸಂಬಂಧಗಳಿಗೆ, ಕೆಲಸಗಳಿಗೆ ಪ್ರಾಮುಖ್ಯತೆಯನ್ನು ಕೊಡ್ತಾರೆ. ಬುದ್ಧಿ ಸ್ಥಿತಿಯಲ್ಲಿರುವವರು ಬುದ್ಧಿಯನ್ನು ಉಪಯೋಗಿಸಿಕೊಳ್ತಾರೆ, ಎಲ್ಲವನ್ನು ಆಲೋಚಿಸಿ ಮಾಡ್ತಾರೆ, ಲಾಭ ಬರುವಂತಹವುಗಳನ್ನೇ ಮಾಡ್ತಾರೆ. ಅದೇ ಆತ್ಮಸ್ಥಿತಿಯಲ್ಲಿರುವವರು ಆತ್ಮ ಸಂಬಂಧಿತವಾದ ಕೆಲಸಗಳನ್ನೇ ಮಾಡ್ತಾರೆ, ಆತ್ಮಕ್ಕೆ ಲಾಭ ತರುವಂತಹವುಗಳನ್ನೇ ಮಾಡ್ತಾರೆ. ಹಾಗಾಗಿ ಲೋಕದಲ್ಲಿ, ಜಗತ್ತಿನಲ್ಲಿ ಹೆಚ್ಚಿನದಾಗಿ ದೇಹವನ್ನು ಉಪಯೋಗಿಸಿ ಸೇವೆಗಳು, ಸಾಧನೆಗಳು, ಆರಾಧನೆಗಳನ್ನು ಮಾಡ್ತಾ ಇದ್ದಾರೆ. ಮನಸ್ಸನ್ನು ಉಪಯೋಗಿಸಿ ಸೇವೆಗಳು, ಸಾಧನೆಗಳ ಆರಾಧನೆ ಮಾಡ್ತಾ ಇದ್ದಾರೆ. ಆತ್ಮವನ್ನು ಉಪಯೋಗಿಸಿ ಸೇವೆಗಳು, ಸಾಧನೆಗಳು, ಆರಾಧನೆಯನ್ನು ಮಾಡುವವರ ಸಂಖ್ಯೆ ಬಹಳ ಕಡಿಮೆ ಇದೆ. ಯಾವ ಸ್ಥಿತಿಯಲ್ಲಿ ಯಾರ್ಯಾರು ಹೇಗೆ ವರ್ತನೆ ಮಾಡ್ತಾರೆ ಅಲ್ವಾ? ದೇಹ ಸ್ಥಿತಿಯಲ್ಲಿರೋರಂತೂ ದೇಹ, ಬರೀ ನಾನೊಂದು ದೇಹ, ಇದೇ ತಿಳಿದ ದೇಹದಿಂದ ವರ್ತನೆ ಮಾಡ್ತಾರೆ. ಆದ್ರೆ ಮನೋಸ್ಥಿತಿಯಲ್ಲಿರೋರು ಹೇಗಿರ್ತಾರೆ? ಅವರು ಅನುಕರಣೆ ಮಾಡ್ತಾರೆ, ಆದ್ರೆ ಬುದ್ಧಿ ಸ್ಥಿತಿಯಲ್ಲಿರುವವರು ಆಲೋಚನೆ ಮಾಡ್ತಾರೆ. ಮನೋಸ್ಥಿತಿಯಲ್ಲಿರುವವರು ಎಲ್ಲರೂ ಮಾತನಾಡುವುದನ್ನ ಅವರು ಮಾತಾಡ್ತಾರೆ, ಆದರೆ ಬುದ್ಧಿ ಸ್ಥಿತಿಯಲ್ಲಿರುವವರು ಸ್ವತಂತ್ರವಾಗಿ ವ್ಯವಹರಿಸ್ತಾರೆ. ಮನೋಸ್ಥಿತಿಯಲ್ಲಿರುವವರು ತನ್ನ ಲಾಭವನ್ನು ನೋಡ್ಕೊಳ್ತಾರೆ, ಬುದ್ಧಿ ಸ್ಥಿತಿಯಲ್ಲಿರುವವರು ಪರರ ಲಾಭವನ್ನು ಸಹ ನೋಡ್ತಾರೆ, ತನ್ನ ಲಾಭವನ್ನು ಮಾತ್ರ ಅಲ್ಲ. ಮನೋಸ್ಥಿತಿಯಲ್ಲಿರುವವರು ಆತ್ಮಜ್ಞಾನದಲ್ಲಿ ಇರ್ತಾರೆ, ಬುದ್ಧಿ ಸ್ಥಿತಿಯಲ್ಲಿರುವವರು ಜ್ಞಾನವನ್ನು ಹೊಂದುತ್ತಾರೆ. ಅಲ್ಲಿರೋ ಮನೋಸ್ಥಿತಿಯಲ್ಲಿರುವವರು ಅಜ್ಞಾನದಲ್ಲಿರ್ತಾರೆ, ಬುದ್ಧಿ ಸ್ಥಿತಿಯಲ್ಲಿರುವವರು ಜ್ಞಾನವನ್ನು ಸಂಪಾದನೆ ಮಾಡ್ತಾರೆ. ಮನೋಸ್ಥಿತಿಯಲ್ಲಿರುವವರು ಅಂದ್ರೆ ಮನಸ್ಸನ್ನ ಯಾರು ಫಾಲೋ ಮಾಡ್ತಾ ಇದ್ದಾರೆ ಅವರ ಕಥೆ ಇದು, ಕಷ್ಟಗಳನ್ನು ಅನುಭವಿಸ್ತಾ ಇದ್ದಾರೆ. ಆದ್ರೆ ಯಾರು ಬುದ್ಧಿಯನ್ನ ಅನುಸರಿಸ್ತಾ ಇದ್ದಾರೆ ಅವರು ಕಷ್ಟಗಳಿಂದ ಹೊರಗೆ ಬರ್ತಾರೆ. ಮಾನವ ಹೆಚ್ಚಾಗಿ ದೇಹ ಶಕ್ತಿಯನ್ನು, ಮನೋಶಕ್ತಿಯನ್ನು ಉಪಯೋಗಿಸಿಕೊಳ್ತಾ ಇದ್ದಾರೆ. ಆದರೆ ಬುದ್ಧಿಯನ್ನ, ಆತ್ಮಶಕ್ತಿಯನ್ನು ಉಪಯೋಗಿಸಿಕೊಳ್ಳುವವರ ಸಂಖ್ಯೆ ಬಹಳ ಕಡಿಮೆ ಆಗಿದೆ. ಇದಕ್ಕೆ ಕಾರಣ ಏನೋ ಬುದ್ಧಿಯ, ಶಕ್ತಿಯ ವಿಶೇಷತೆ ಅವರಿಗೆ ಇನ್ನೂ ಅರ್ಥ ಆಗಿಲ್ಲ. ಅಂದ್ರೆ ಮಾನವರು ಎಷ್ಟೋ ವಿವಿಧ ಸೇವೆಗಳನ್ನ, ಎಷ್ಟೋ ವಿಧದ ಸಾಧನೆಗಳನ್ನ, ಎಷ್ಟೋ ವಿಧದ ಆರಾಧನೆಗಳನ್ನ ಮಾಡ್ತಾನೆ ಇದ್ದಾರೆ. ಆದ್ರೆ ಇವೆಲ್ಲ ಹೆಚ್ಚಾಗಿ ದೇಹವನ್ನ, ಮನಸ್ಸನ್ನ ಉಪಯೋಗಿಸಿ ಮಾಡುವಂತವೇ ಹೊರತು ಅವು ಬುದ್ಧಿ ಮತ್ತೆ ಆತ್ಮಕ್ಕೆ ಸಂಬಂಧಪಟ್ಟದ್ದಲ್ಲ. ದೇಹ ಸೇವೆಗಳು ಅಂದ್ರೆ ಯಾವುದು? ಅನ್ನದಾನ, ವಸ್ತ್ರದಾನ ಮಾಡ್ತಾ ಇದ್ದಾರೆ, ವೈದ್ಯಕೀಯ ಸೇವೆಗಳಂತವು ಮಾಡ್ತಾ ಇದ್ದಾರೆ. ಮನೋಸೇವೆಗಳು ಅಂತಂದ್ರೆ ಮನಸ್ಸಿಗೆ ಉಲ್ಲಾಸ ಮಾಡುವಂತವುಗಳು, ಸಂಗೀತ ಕಾರ್ಯಕ್ರಮಗಳು, ವಿನೋದ ಕಾರ್ಯಕ್ರಮಗಳು, ನೃತ್ಯ ಕಾರ್ಯಕ್ರಮಗಳು, ಆ ಇನ್ನು ಬೇಕಾದಷ್ಟಿದಾವೆ. ಹಾಸ್ಯ ಕಾರ್ಯಕ್ರಮಗಳು ಅಂದ್ರೆ ಮನಸ್ಸಿಗೆ ಖುಷಿ ಕೊಡುವಂತವು. ಇನ್ನು ಇವಷ್ಟೇ ಅಲ್ಲ, ಪೂಜೆಗಳು, ಭಜನೆಗಳು, ಪ್ರಾರ್ಥನೆಗಳಂತವು, ದೇಹದಿಂದ ಮಾಡುವಂತಹ ಆರಾಧನೆಗಳು, ನಾಮಜಪ, ಮಂತ್ರಜಪ, ಮನಸ್ಸಿನಿಂದ ಮಾಡುವಂತಹ ಆರಾಧನೆಗಳು ಯಾವುದು ನಮಗೆ ಲೋಕದಲ್ಲಿ ಹೆಚ್ಚಿನಾಗಿ ಕಾಣುತ್ತಾನೆ ಇದ್ದಾವೆ. ಇದಕ್ಕೆ ಮೀರಿದ ಸಾಧನೆಗಳು, ಆರಾಧನೆಗಳು ನಮಗೆ ಹೆಚ್ಚಿನದಾಗಿ ಕಾಣಿಸೋದೇ ಇಲ್ಲ. ಆದರೆ ಇವೆಲ್ಲವುಗಳಿಗಿಂತ ಶ್ರೇಷ್ಠವಾದ, ಹೆಚ್ಚಿನ ಫಲಿತಾಂಶಗಳನ್ನು ಕೊಡುವ ಸೇವೆಗಳು, ಸಾಧನೆಗಳು, ಆರಾಧನೆಗಳು ಸಹ ಇದ್ದಾವೆ. ಯಾವುದೋ ಹೆಚ್ಚಿನ ಫಲಿತಾಂಶವನ್ನು ಕೊಡುವ ಬುದ್ಧಿಯನ್ನು ಉಪಯೋಗಿಸಬೇಕು. ಅವೇ ಆತ್ಮ ಸಾಧನೆಗಳು. ಆತ್ಮಕ್ಕೆ ಸಂಬಂಧಪಟ್ಟ ಸೇವೆಗಳನ್ನು ಮಾಡಬೇಕು. ಆತ್ಮ ಸೇವೆಗಳನ್ನ, ಆತ್ಮದ ಆರಾಧನೆಗಳನ್ನ ಮಾಡಬೇಕು. ಆತ್ಮಕ್ಕೆ ಸಂಬಂಧಿಸಿದಂತವುಗಳನ್ನ
ಮಾತ್ರ ಮಾಡಬೇಕು. ಏಕೆ ಆತ್ಮಕ್ಕೆ ಯಾಕೆ ಸಂಬಂಧಿಸಿದ್ದನ್ನು ಮಾಡಬೇಕು? ಏಕೆ ಶ್ರೇಷ್ಠ ಅಂತಂದ್ರೆ, ಆತ್ಮ ಅಂದ್ರೆ ಯಾರು? ಭಗವಂತ. ಭಗವಂತನಿಗೆ ಮಾಡುವ ಸೇವೆ ಏನಿದೆ, ಭಗವಂತನ ಸೇವೆ. ಆತ್ಮಶಕ್ತಿಯಿಂದ ಆತ್ಮಶಕ್ತಿಯಿಂದಲೇ ದೇಹ ಮನಸ್ಸು ಕೆಲಸ ಮಾಡ್ತಾ ಇವೆ. ಆದ್ದರಿಂದ ಆತ್ಮಶಕ್ತಿ ಇದ್ದರೇನೇ ದೇಹ ಮನಸ್ಸು ಇರ್ತದೆ. ಆತ್ಮ ಇಲ್ಲದೆ ದೇಹವನ್ನು ಬಿಟ್ಟು ಆತ್ಮ ಹೊರಟ್ರೆ ಏನಾಗ್ತದೆ? ಆ ದೇಹವೂ ಇರ್ತ, ಅದರಲ್ಲಿರೋ ಮನಸ್ಸೂ ಇರ್ತ, ಅದರಲ್ಲಿರೋ ಬುದ್ಧಿಯೂ ಇರ್ತ. ಹಾಗಾಗಿ ಎಲ್ಲದರ ಮೂಲ ಯಾವುದು? ಆತ್ಮ. ದೇಹ ಮನಸ್ಸು ಎರಡು ಅದೃಶ್ಯವಾಗಿ ಹೋಗ್ತದೆ ಒಂದು ವೇಳೆ ಆತ್ಮ ದೇಹದಿಂದ ಹೊರಗೆ ಬಂತು ಅಂದ್ರೆ. ಹಾಗಾಗಿ ಏನ್ ಮಾಡ್ಬೇಕು? ಬುದ್ಧಿಯನ್ನು ಉಪಯೋಗಿಸ್ಬೇಕು ನಾವು. ಆತ್ಮದ ಬಗ್ಗೆ, ಆತ್ಮ ಶಕ್ತಿಯ ಬಗ್ಗೆ ತಿಳಿದುಕೊಳ್ಬೇಕು. ಆತ್ಮನಲ್ಲಿ ಇದ್ದೆ ಎಲ್ಲಿದೆ ಅನ್ನೋದನ್ನು ತಿಳ್ಕೊಳ್ಬೇಕು. ಆತ್ಮ ಸಾಧನೆಯಾದಂತಹ ಧ್ಯಾನ ಸಾಧನೆ ಮಾಡಬೇಕು. ಆತ್ಮವನ್ನು ಆಶ್ರಯಿಸುವುದು ಸಾಧನೆ ಮಾಡೋದಂದ್ರೇನು? ಧ್ಯಾನ, ಹೆಚ್ಚು ಹೆಚ್ಚು ತೀವ್ರವಾದ ಸಾಧನೆಯನ್ನು ಮಾಡಬೇಕು. ಜ್ಞಾನವನ್ನ ಸಂಪಾದನೆ ಮಾಡಬೇಕು. ಹಾಗಾದ್ರೆ ಬುದ್ಧಿ ಸ್ಥಿತಿಗೆ ಸೇರಬೇಕಾದರೂ, ಬುದ್ಧಿಯನ್ನು ಉಪಯೋಗಿಸಿಕೊಳ್ಳಬೇಕಾದರೂ ಮುಖ್ಯವಾಗಿ ಏನ್ ಬೇಕು? ಬುದ್ಧಿ. ಒಳ್ಳೆ ಬುದ್ಧಿ ಬರ್ಬೇಕಂದ್ರೆ ಏನ್ ಮಾಡ್ಬೇಕು? ಶುದ್ಧ, ಶುಭ್ರವಾದ, ಸಾತ್ವಿಕವಾದ ಸಸ್ಯ ಆಹಾರವನ್ನೇ ಸೇವನೆ ಮಾಡಬೇಕು. ಆಹಾರ ಬುದ್ಧಿಯನ್ನು ಕೆಡಿಸ್ತದೆ. ಬುದ್ಧಿ ಏನ್ ಮಾಡ್ತದೆ? ನಾವು ಮಾಡುವ ಕೆಲಸವನ್ನು ಕೆಡಿಸ್ತದೆ. ಬುದ್ಧಿ ಕೆಲಸ ಕೆಡಿಸ್ತು ಅಂದ್ರೆ ಏನಾಗ್ತದೆ? ಎಲ್ಲವೂ ಹಾಳಾಗ್ತದೆ. ದೇಹ ಮನಸ್ಸು ಬುದ್ಧಿ ಜ್ಞಾನ ಎಲ್ಲವೂ, ತಪೋಶಕ್ತಿ ಎಲ್ಲವೂ ಹಾಳಾಗ್ತಾ ಬರ್ತದೆ. ಎಲ್ಲದರ ಮೂಲ ಯಾವುದು? ಆಹಾರ. ಸಾತ್ವಿಕವಾದ ಆಹಾರವನ್ನು ಸೇವನೆ ಮಾಡಬೇಕು. ಆಹಾರದಲ್ಲಿ ತಾಮಸ ರಾಜಸ ಆಹಾರವನ್ನು ನಾವು ತಗೊಂಡ್ವಿ ಅಂದ್ರೆ ಏನಾಗ್ತದೆ? ನಮ್ಮೊಳಗೂ ಕೂಡ ಅದೇ ಬುದ್ಧಿ ಪ್ರಚೋದನೆ ಆಗ್ತದೆ. ಅಷ್ಟು ಸುಲಭ ಅಲ್ಲ ಅದು. ಬುದ್ಧಿ ಬುದ್ಧಿ ಪ್ರಚೋದನೆ ಇದೆಯಲ್ವಾ, ಅದು ನಮ್ಮನ್ನು ಎಂತಹ ಕೆಲಸಕ್ಕಾದರೂ ತಳ್ಳಿಬಿಡುತ್ತದೆ. ಮಹಾಭಾರತದಲ್ಲಿ ಒಂದು ಕತೆ ಬರ್ತದೆ. ಒಬ್ಬ ಬಹಳ ಶ್ರೇಷ್ಠನಾದಂತಹ ಬ್ರಾಹ್ಮಣ. ಆ ಬ್ರಾಹ್ಮಣ ಏನ್ ಮಾಡ್ತಾನೆ, ಒಮ್ಮೆ ಹೀಗೆ ಹಿಂದೆಲ್ಲ ಈ ಊರಿಂದ ಊರಿಗೆ ನಡ್ಕೊಂಡು ಹೋಗುವಂತ ಪದ್ಧತಿ ಇತ್ತು. ಊರಿಂದ ಊರಿಗೆ ನಡ್ಕೊಂಡು ಹೋಗ್ತಾ ಇದ್ರು. ಇವಾಗೆಲ್ಲ ವೆಹಿಕಲ್ಸ್ ಇದಾವ ಅಲ್ವಾ. ಹೀಗೆ ನಡ್ಕೊಂಡು ಹೋಗಿ ಒಂದ್ ಕಡೆ ಒಬ್ಬರ ಮನೇಲಿ ರಾತ್ರಿ ಆಗಿತ್ತು, ಉಳ್ಕೊಂಡ. ಆದ್ರೆ ಆಲ್ರೆಡಿ ಸುಮಾರು ಸಮಯ ಆಗ್ಬಿಟ್ಟಿತ್ತು, 9-10 ಗಂಟೆ ಆಗಿತ್ತು. ಅವ್ರ ಮನೇಲಿ ಊಟ ಗೀಟ ಎಲ್ಲ ಖಾಲಿ ಆಗಿತ್ತು. ಆಗ ಹೋಗಿ ಊಟ ಎಲ್ಲ ಖಾಲಿ ಆಗಿದೆ, ಏನ್ ಮಾಡೋದು? ಅದಕ್ಕೆ ಆ ಯಜಮಾನ ಏನ್ ಮಾಡಿದ, ಅವನ ಮನೆಯಲ್ಲಿ ಕೆಲಸ ಮಾಡ್ತಾ ಇದ್ನಲ್ವಾ, ಅವನ್ನ ಕಳಿಸಿದ. ಹೋಗಪ್ಪ, ಏನಾದ್ರು ಅಂಗಡಿಗೆ ಹೋಗಿ ದವಸ ಧಾನ್ಯ ತಗೊಂಡ್ ಬಾ, ಪಾಪ ಅವರಿಗೆ ಅಡಿಗೆ ಮಾಡಿ ಹಾಕೋಣ. ಅವನು ಹೋದ. ಅಲ್ಲಿ ಅಂಗಡಿಲೆಲ್ಲ ಕ್ಲೋಸ್ ಮಾಡಿಬಿಟ್ಟಿತ್ತು, ಯಾರು ಇರ್ಲಿಲ್ಲ. ಹಾಗೆ ಹೋದ್ರೆ ಯಜಮಾನ ಬೈತಾನೆ. ಅದಕ್ಕೆ ಏನ್ ಮಾಡಿದ, ಅವನು ಹಿಂದಿನ ಬಾಗಿಲಿಂದ ಹೋಗಿ ಆ ಅಂಗಡಿಲಿರೋ ಕೆಲವು ಸಾಮಾನುಗಳನ್ನ ಕದ್ಕೊಂಡು ಬಂದ. ಆದ್ರೆ ಯಜಮಾನಿಗೆ ಹೇಳಿಲ್ಲ, ನಾನು ಕದ್ಕೊಂಡು ಬಂದೆ ಅಂತ ಹೇಳಿಲ್ಲ. ಅವನಿಗೆ ಏನು ಗೊತ್ತು, ಮನೇಲಿ ಅದನ್ನೇ ಅಡಿಗೆ ಮಾಡಿದ್ರು, ಬೇಯಿಸಿದ್ರು, ಊಟನೂ ಮಾಡಿದ, ಮಲ್ಕೊಂಡ್ರು. ರಾತ್ರಿ 2 ಗಂಟೆಗೂ 3 ಗಂಟೆಗೂ ಆ ಬ್ರಾಹ್ಮಣನಿಗೆ ಎಚ್ಚರ ಆಗಿದೆ. ಎಚ್ಚರ ಆಗಿ ಇದ್ದಕ್ಕಿದ್ದಾಗನೇ ಅವನಿಗೆ ತಲೆ ಒಂದು ಆಲೋಚನೆ ಬಂತು. ಈ ಮನೆಯಲ್ಲಿ 2 ಒಳ್ಳೆ ದಷ್ಟಪುಷ್ಟವಾದ ಹಸುವನ್ನು ಕಟ್ಟಾಕಿದ್ದಾರೆ. ನಾನು ಅವನ್ನ ಹೊಡ್ಕೊಂಡು ಹೋಗ್ಬಿಟ್ರೆ ರಾತ್ರಿ ನನಗೂ ಜೀವನಕ್ಕೆ ಆಶ್ರಯ ಆಗ್ತದೆ. ಒಳ್ಳೆ, ಅಥವಾ ಮಾರ್ಬೋದು, ಇಲ್ಲ ಸಾಕೋಬಹುದು. ಸಾಕಿದ್ರು ಕೂಡ ಹಾಲು ಉತ್ಪಾದನೆ ಆಗ್ತದೆ. ಅಥವಾ ಯಾರಿಗೋ ದಲ್ಲಾಳಿಗಳಿಗೆ ಮಧ್ಯ ದಾರಿಯಲ್ಲಿ ಮಾರಿ ಹೋದ್ರು ಕೂಡ ಒಂದು ಒಳ್ಳೆ ಇದು ಸಿಗ್ತದೆ ಅಂತ ಹೇಳಿ ಯೋಚನೆ ಮಾಡಿ ಏನ್ ಮಾಡಿದ, ರಾತ್ರಿ ಇಡದೆ ಕೇಳದೆ ಆ 2 ಹಸುಗಳನ್ನ ಬಿಚ್ಚಿಕೊಂಡು ತಾನು ಹೊಡ್ಕೊಂಡು ಹೋಗೇ ಬಿಟ್ಟ. ಹೋದ ಹೋದ ಇಲ್ಲಿವರೆಗೆ ಬೆಳಗಿನ ಜಾವ ಆಗೋರು ಅಲ್ಲೊಂದು ನದಿ ತೀರಕ್ಕೆ ಹೋದ. ಬೆಳಗಿನ ಜಾವ ಆಗಿತ್ತು. ಒಂದು ನದಿ ತೀರದಲ್ಲಿ ಕುತ್ಕೊಂಡು ತಾನೆಲ್ಲ ನಿತ್ಯ ಕರ್ಮವನ್ನೆಲ್ಲ ಮುಗಿಸಿ ಸ್ನಾನ ಮಾಡಿ, ನಿತ್ಯ ಕರ್ಮವನ್ನೆಲ್ಲ ಮುಗಿಸಿದ, ಸ್ನಾನ ಮಾಡಿ ತಾನು ಪುನಃ ಹಸುಗಳ ಹತ್ರ ಬರ್ತಾನೆ. ಆಗ ಅವನಿಗೆ ಫ್ಲಾಶ್ ಆಯ್ತು, ಇದೇನಿದು, ಎಂತ ಕೆಲಸ ಮಾಡಿದನು ನನ್ನ ಜೀವನದಲ್ಲಿ? ಯಾವತ್ತು ಇಂಥ ತಪ್ಪು ಕೆಲಸ ಮಾಡಿದವನು? ಹಸುವನ್ನು ಕದಿಯೋದು ಅಂದ್ರೆ ಏನು? ನಾನೊಬ್ಬ ಬ್ರಾಹ್ಮಣನಾಗಿ ಒಳ್ಳೆ ಸತ್ಯ ಮಾರ್ಗದಲ್ಲಿದ್ದವನಾಗಿ ಇವತ್ತು ಇಂತಹ ತಪ್ಪು ಕೆಲಸ ಮಾಡುವ ಬುದ್ಧಿ ನನಗೆ ಹೇಗೆ ಬಂತು? ಇದು ಇದು ನನ್ನ ಬುದ್ಧಿ ಅಲ್ಲ, ಇದು ಏನೋ ಆಗಿದೆ, ಇದು ಏನೋ ಪ್ರಚೋದನೆ ಆಗಿದೆ. ಇದು ಹೇಗೆ ಬಂತು ಈ ಬುದ್ಧಿ? ಬುದ್ಧಿಗೆ ಹೇಗೆ ಪ್ರಚೋದನೆ ಬರ್ತದೆ? ಆಹಾರದಿಂದ ಬರ್ತದೆ. ಮುಖ್ಯವಾಗಿ ಬರುವುದು ಆಹಾರ. ಹಾಗಾದ್ರೆ ಎಲ್ಲಿಂದ ಬಂದಿದ್ದು ಆಹಾರ? ಓಹೋ, ರಾತ್ರಿ ಊಟ ಮಾಡಿರೋ ಊಟದಲ್ಲಿ ಏನೋ ವ್ಯತ್ಯಾಸ ಇದೆ. ಅವನು ವಾಪಸ್ ಹೊಡ್ಕೊಂಡು ಬಂದ. ಅವಾಗ ಯಾಕೆ ಮತ್ತೆ ರಾತ್ರಿನೇ ಎಚ್ಚರ ಆಗ್ಬೋದಿತ್ತಲ್ಲ? ಅವನು ಬೆಳಿಗ್ಗೆ ನಿತ್ಯ ಕರ್ಮವನ್ನೆಲ್ಲ ಮುಗಿಸಿದ್ನಲ್ವಾ, ಆ ತಿಂದ ಆಹಾರ ಎಲ್ಲ ಹೊರಗಡೆ ಹೋಯ್ತು. ಹೊರಗಡೆ ಯಾವಾಗ ಹೋಯ್ತು,
ಆ ಅದರ ಪ್ರಭಾವ ಅವನಲ್ಲಿ ಇಳಿತು. ಅವನ ನಿಜವಾದ ಸ್ವಭಾವ ಅವನ ತಲೆಯಲ್ಲಿ ಜಾಗೃತ ಆಯಿತು. ಆಗ ಅವನಿಗೆ ತಪ್ಪಿನ ಅರಿವಾಯ್ತು. ಕೂಡ್ಲೆ ಏನ್ ಮಾಡಿದ, ವಾಪಸ್ ಹೊಡ್ಕೊಂಡು ಹೋದ. ವಾಪಸ್ ಹೊಡ್ಕೊಂಡು ಹೋಗಿ ಅವ್ರ ಮನೆಗೆ ಬಿಟ್ಟು ಕೇಳಿದ ಯಜಮಾನನ ಕರೆದು, ನೋಡು, ನಾನು ಇಂಥ ತಪ್ಪು ಕೆಲಸ ಮಾಡುವವನಲ್ಲ. ಆದರೂ ನಾನು ಇವತ್ತು ಮಾಡಿದ್ದೇನೆ ಅಂದ್ರೆ ನನ್ನ ಬುದ್ಧಿ ಪ್ರಚೋದನೆ ಆಗಿದೆ. ಹೇಗೆ ಪ್ರಚೋದನೆ ಆಗಿದೆ? ಅದು ನನ್ನ ಸ್ವಂತ ಬುದ್ಧಿ ಅಲ್ಲ, ಅದು ಆಹಾರದಿಂದ ಬಂದಿರೋ ಪ್ರಚೋದನೆ. ಅದು ರಾತ್ರಿ ನೀನು ಮಾಡಿದ ಆಹಾರ ಹಾಕಿದ್ಯಲ್ವಾ, ಅದು ಇಲ್ಲಿಂದ ಬಂತು, ಹೇಗೆ ಬಂತು, ಅದರ ಮೂಲ ಹೇಳು ಅಂತ ಕೂತ. ಅವನಿಗೆ ಇಲ್ಲ ಒಳ್ಳೇದಲ್ವಾ ಅಂತೇಳಿ ಅವನಿಗೆ ಆಳನ್ನು ಕರೆದು ನಾನು ಹೇಳಿದ, ನೋಡು ಎಲ್ಲಿಂದ ಬಂತು. ಅವನು ಪಾಪ ಜೋರು ಗದ್ರಿಸಿದ್ರು. ಅವನು ಹೇಳಿಬಿಟ್ಟ, ಹಿಂಗೆ ರಾತ್ರಿ ಅವ್ರು ಯಾರು ಇರ್ಲಿಲ್ಲ, ಹಾಗಾಗಿ ನೀವು ಬೈತೀರಿ ಅಂತ ಹೇಳಿ ನಾನು ಕದ್ದುಕೊಂಡು ಬಂದೆ. ನೀನು ಆಹಾರವನ್ನು ಕದ್ದು ತಂದೆ, ಆ ಆಹಾರವನ್ನು ತಿಂದೆ, ನನ್ನಲ್ಲಿ ಕದಿಯುವ ಬುದ್ಧಿ ಬಂತು. ಆ ಬುದ್ಧಿ ಎಲ್ಲಿಂದ ಬಂತು? ಆಹಾರದಿಂದ ಬಂತು. ಕದ್ದು ತಂದ ಆಹಾರ ಕದಿಯುವ ಬುದ್ಧಿಯನ್ನು ತಂತು. ಹಾಗಾಗಿ ನಾವು ಬಹಳ 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 ಮುಖ್ಯವಾಗಿ ಸಾಧನೆಯಲ್ಲಿ ದಾರಿಯಲ್ಲಿರುವುದು, ಸಾಧನೆ ಮಾಡುವುದಕ್ಕೆ ನಾವು ಎಷ್ಟು ಒತ್ತು ಕೊಡ್ತಾ ಇದ್ದೀವೋ ಅಷ್ಟೇ ಒತ್ತು ನಮ್ಮ ಆಹಾರ ವ್ಯವಸ್ಥೆಗೂ ಕೂಡ ಕೊಡಬೇಕು. ಸ್ವಲ್ಪ ಹೆಚ್ಚು ಕಡಿಮೆ ಆದರೂ ಏನಾಗ್ತದೆ, ಒಂದು ತಿಂಗಳ ಸಾಧನೆ ಸರ್ರ ಅಂತ ಹೇಳಿ ಹೋಗ್ತದೆ. ಸ್ವಲ್ಪ ವ್ಯತ್ಯಾಸ ಆದ್ರು ಯಾರ್ಯಾರೋ ಕೊಟ್ಟರು ಅಂತ ತಿನ್ಬಾರ್ದು, ಯಾರ್ಯಾರೋ ಸಿಕ್ಕವ್ರು ಕೊಟ್ಟರು ಅಂತ ತಿನ್ಬಾರ್ದು, ಬೇರೆಯವರ ಆಹಾರವನ್ನು ಸ್ವೀಕಾರ ಮಾಡಬಾರ್ದು. ದೇವರ ಪ್ರಸಾದ ಆಗಿದ್ರೂ 2-3 ಸಾರಿ ಯೋಚನೆ ಮಾಡಬೇಕು. ಅಲ್ಲಿ ನಿಜವಾಗಲೂ ಸಾತ್ವಿಕತೆ ಇದೆಯಾ, ಇದು ಶುದ್ಧ ಸಾತ್ವಿಕ ಆಹಾರ ಇದೆಯಾ ಅಂತ ಹೇಳಿ ಯೋಚನೆ ಮಾಡಬೇಕು. ಹಾಗಾದ್ರೆ ಎಂತ ಆಹಾರ ತಗೋಬೇಕು? ಆಹಾರದಲ್ಲಿ 5 ತರದ ಆಹಾರ ಪದ್ಧತಿ ಇದೆ. ಯಾವುದು? ಇದನ್ನ ಪದೇ ಪದೇ ಯಾಕೆ ಹೇಳ್ತಾ ಇದ್ದೀವಿ ಅಂದ್ರೆ ಅದು ಅಷ್ಟು ಇಂಪಾರ್ಟೆಂಟ್ ಇದೆ ಅಂತ ಅರ್ಥ. ಎಷ್ಟೋ ವಿಷಯಗಳನ್ನು ನಾವು ರಿಪೀಟ್ ಮಾಡ್ತೀವಿ. ಯಾಕೆ ರಿಪೀಟ್ ಮಾಡ್ತೀವಿ? ಅದು ಬಹಳ ಮುಖ್ಯ ಇದೆ ಅಂತ ಅರ್ಥ. 1ನೇ ಆಹಾರ ತಾಮಸ ಆಹಾರ, 2ನೇದು ರಾಜಸ ಆಹಾರ, 3ನೇದು ಸಾತ್ವಿಕ, 4ನೇದು ಶುದ್ಧ ಸಾತ್ವಿಕ, 5ನೇದು ನಿರ್ಗುಣ ಆಹಾರ. ನಿಮ್ಗೆ ನಿರ್ಗುಣ ಆಹಾರ ಸಿಗದೆ ಇದ್ರೂ ಪರವಾಗಿಲ್ಲ, ಶುದ್ಧ ಸಾತ್ವಿಕ ಆಹಾರ ಸಿಗದೆ ಇದ್ರೂ ಪರವಾಗಿಲ್ಲ, ಅಟ್ಲೀಸ್ಟ್ ಸಾತ್ವಿಕ ಆಹಾರವನ್ನಾದರೂ ತಗೊಳ್ಬೇಕು. ಶಕ್ತಿ ವ್ಯರ್ಥ ಆಗಬಾರದು. ಅಂದ್ರೆ ಯಾವುದೇ ಕಾರಣಕ್ಕೂ ರಾಜಸ ತಾಮಸ ಆಹಾರಗಳನ್ನು ಸೇವನೆ ಮಾಡಬಾರದು. ಯಾವುದು ತಾಮಸ ಆಹಾರ, ಯಾವುದು ರಾಜಸ ಆಹಾರ? ಯಾರು ಧ್ಯಾನ ಮಾಡೋದಿಲ್ಲವೋ ಅವರು ತಯಾರಿಸಿದ ಆಹಾರ ಅದು ತಾಮಸ ಆಹಾರ. ಮತ್ತೆ ರಾಜಸ ಆಹಾರ, ಯಾರು ನಾನ್ ವೆಜ್ ತಿಂತಾ ಇದ್ದಾರೆ ಅವರು ಮಾಡಿದ ಆಹಾರ ಅದು ರಾಜಸ ಆಹಾರ. ಅದೇನ್ ಮಾಡ್ತದೆ? ರಾಜಸ ಗುಣಗಳನ್ನು ನಮ್ಮಲ್ಲಿ ಜಾಗೃತ ಮಾಡ್ತದೆ. ಏನು ತಾಮಸ ಗುಣಗಳನ್ನು ಜಾಗೃತ ಮಾಡ್ತದೆ. ಬೆಳ್ಳುಳ್ಳಿ ತಿನ್ನೋರು, ಮತ್ತೆ ಪಾತ್ರೆ ಶುದ್ಧಿ ಇಲ್ಲ, ಅಡಿಗೆ ಮಾಡುವವರು ಸ್ನಾನ ಮಾಡಿಲ್ಲ ಅಂದ್ರೆ ಅದು ತಾಮಸ ಆಹಾರ ಆಗ್ತದೆ. ನಿನ್ನೆ ಉಳಿದಿದ್ದು ಮೊನ್ನೆ ಉಳಿದಿದ್ದು ನಾವು ಫ್ರಿಡ್ಜ್ ಅಲ್ಲಿ ಇಟ್ಟು ತಿಂತಾ ಇದ್ರೆ ಅದು ತಾಮಸ ಆಹಾರ ಆಗ್ತದೆ. ಆಹಾರದಲ್ಲಿ ವೆಜ್ ನಾನ್ ವೆಜ್ ಅನ್ನೋದಿಲ್ಲ. ಆಹಾರದಲ್ಲಿ ತಾಮಸ, ರಾಜಸ, ಸಾತ್ವಿಕ, ಶುದ್ಧ ಸಾತ್ವಿಕ, ನಿರ್ಗುಣ, ಈ ತರದ ಆಹಾರ ಪದ್ಧತಿಗಳಿವೆ. ಹಾಗಾಗಿ ನಾವು ಏನ್ ಮಾಡ್ಬೇಕು? ಸಾಧ್ಯವಾದಷ್ಟು ಏನ್ ಮಾಡ್ಬೇಕು? ಸಾತ್ವಿಕ ಆಹಾರವನ್ನೇ ತಗೊಳ್ಬೇಕು. ಸಾಧ್ಯವಾದ್ರೆ ಇನ್ನೂ ಶುದ್ಧ ಸಾತ್ವಿಕ. ಯೋಗಿಗಳು, ಸಾಧನೆ ಮಾಡ್ತಾ ಇರುವವರು, ಧ್ಯಾನಿಗಳು ಮಾಡಿದಂತ ಆಹಾರ ಶುದ್ಧ ಸಾತ್ವಿಕವಾಗಿರ್ತದೆ. ಅದು ಅವರು ಅಷ್ಟು ಸ್ನಾನ ಮಾಡಿಕೊಂಡು ಪಾತ್ರೆ ಶುದ್ಧಿ ಇದ್ದು ಮಾಡುವಾಗ ಒಳ್ಳೆ ಧ್ಯಾನ ಮಾಡಿ ಒಳ್ಳೆ ಮನಸ್ಸಿನಿಂದ ಮಾಡ್ತಾ ಇದ್ರೆ ಅದು ಶುದ್ಧ ಸಾತ್ವಿಕ. ಇನ್ನೂ ಸಾಧನೆ ಮಾಡಿದಂತ ಯೋಗಿಗಳು, ಬ್ರಹ್ಮರ್ಷಿಗಳು, ಈ ತರದವರು ಮಾಡಿದಂತ ಅಡಿಗೆ ಅದು ನಿರ್ಗುಣ ಆಹಾರ. ಯಾಕೆ? ಅವರು ನಿರ್ಗುಣ ಸ್ಥಿತಿಯಲ್ಲಿ ಇರ್ತಾರೆ. ನಿರ್ಗುಣ ಸ್ಥಿತಿಯಲ್ಲಿರೋರು ಮಾಡಿದ ಆಹಾರ ನಿರ್ಗುಣ ಆಹಾರ. ಆ ನಿರ್ಗುಣ ಆಹಾರ ಹೇಗ್ ಬೇಕಾದ್ರೂ ಇರ್ಬೋದು. ನೋಡಿ, ತಾಮಸ ಆಹಾರ, ಹಣ್ಣು ಕೂಡ ತಾಮಸ ಆಗ್ಬೋದು. ಅರ್ಧ ಹಣ್ಣು ಕೊಳ್ತು ಹೋಗಿದೆ, ನೀವು ಅರ್ಧ ಕಟ್ ಮಾಡಿ ತಿಂದ್ರೆ ಅದು ತಾಮಸ ಹಣ್ಣು ಅಂತ ಹೇಳಿ ಅದು ಸಾತ್ವಿಕ ಅಂತ ತಿಳ್ಕೊಳ್ಬೇಡಿ. ಅದಕ್ಕೆ ಹೇಳಿದ್ದು ವೆಜ್ ನಾನ್ ವೆಜ್ ಅಂತ ನಾವು ನೋಡೋದಲ್ಲ. ತಾಮಸ, ರಾಜಸ, ಸಾತ್ವಿಕ, ಶುದ್ಧ ಸಾತ್ವಿಕ, ನಿರ್ಗುಣ, ಹೀಗೆ ನಾವು ಆಹಾರವನ್ನು ಅರ್ಥ ಮಾಡ್ಕೊಳ್ಬೇಕು. ಕೊಳೆತ ತರಕಾರಿಗಳನ್ನ ಸ್ವಲ್ಪ ಕೊಳೆತಿದೆ ಅಂದ್ರೂ ಕೂಡ ಯೂಸ್ ಮಾಡಬಾರ್ದು. ಅದನ್ನು ಕೊಳೆಯುವವರೆಗೂ ಬಿಡಬಾರದು. ಆದಷ್ಟು ನಾವು
ಆ, ಆಹಾರದಲ್ಲಿ ಶುದ್ಧತೆಯನ್ನ ಕಾಪಾಡಿಕೊಳ್ಬೇಕು. ಯಾಕೆ ಕಾಪಾಡಿಕೊಳ್ಬೇಕಂದ್ರೆ, ಒಂದು ಸಾರಿ ನಾವು ಆಹಾರದ ನಿಯಮವನ್ನು ಉಲ್ಲಂಘನೆ ಮಾಡಿದ್ರು ಕೂಡ 1 ತಿಂಗಳ ಸಾಧನೆಯ ತಪೋಶಕ್ತಿ ವ್ಯರ್ಥವಾಗಿ ಹೋಗ್ತದೆ. ಹಾಗಾಗಿ ಏನಾಗಲ್ಲ, ಒಂದ್ ದಿವಸ ಅದಾಗಲ್ಲ ಇದಾಗಲ್ಲ ಅಂತ ಹೇಳಿ ನಾವು ಏನ್ ಮಾಡಬಾರ್ದು, ಆಹಾರ ಪದ್ಧತಿಯ ವಿಷಯದಲ್ಲಿ ಕಾಂಪ್ರಮೈಸ್ ಆಗಬಾರ್ದು. ಬಹಳ ಸ್ಟ್ರಿಕ್ಟ್ ಆಗಿರ್ಬೇಕು. ಬೇಡ ಅಂದ್ರೆ ಬೇಡ ಅಷ್ಟೇ. ಸಿಕ್ಕದ್ನೆಲ್ಲ ನಾವು ಬೀದಿಯಲ್ಲಿ ಅಲ್ಲಿ ಇಲ್ಲಿ ತಿಂತಾ ಇದ್ರೆ ಏನು ಯೂಸ್ ಇಲ್ಲ. ಕೊನೆಗೆ ಬಂದು ಹೇಳೋದು, ನಾವು ಅಷ್ಟು ದಿವಸದಿಂದ ಧ್ಯಾನ ಮಾಡಿದ್ವಿ, ಇಷ್ಟು ದಿವಸದಿಂದ ಧ್ಯಾನ ಮಾಡಿದ್ವಿ, ನಮ್ಗೆ ಏನೂ ಆಗ್ಲಿಲ್ಲ, ನಮ್ಗೆ ಅದಾಗ್ಲಿಲ್ಲ ಅಲ್ವಾ. ಉಪ್ಪಿನಕಾಯಿ ಕೂಡ ತಾಮಸ ಆಹಾರ. ಆಗಲೇ ಮಾಡಿ ತಿಂದ ಆಹಾರ ಮಾತ್ರ ಯಾವುದು ಸಾತ್ವಿಕ ಆಹಾರ. ಹಾಗಾಗಿ ಆದಷ್ಟು ಶುದ್ಧ, ಸಾತ್ವಿಕ, ಮತ್ತೆ ಅವಾಗಲೇ ಬೇಯಿಸಿ ಅವಾಗಲೇ ತಿನ್ನುವಂತಹ ಆಹಾರ, ಕೊನೆ ಪಕ್ಷ ಅವತ್ತೇ ಬೇಯಿಸಿದಂತಹ ಆಹಾರ, ಅವಾಗಲೇ ಮಾಡಕ್ ಆಗ್ತಿಲ್ವ ಅವತ್ತೇ ಬೇಯಿಸಿದಂತಹ ಆಹಾರವನ್ನೇ ತಿನ್ನುವ ಅಭ್ಯಾಸ ಮಾಡ್ಕೊಳ್ಬೇಕು. ಕಾಯಿನ ವಾಚ ಮನಸ್ಸಿಂದ್ರಿಯರ್ವಾ ಬುದ್ಧಿಯಾತ್ಮನೋವಾ ಪ್ರಕೃತಿಯ ಸ್ವಭಾವ ಕರೋಮಿ ಸಕಲಂ ಪರಸ್ಪರಂ ನಾರಾಯಣಮೂರ್ತಿ ಸಮರ್ಪಯಾಮಿ. ನಾನು ಮನೆಯಲ್ಲಿದ್ದೇನೆ, ನಾನು ಪಿ ಜಿಲಿದ್ದೇನೆ, ನಮ್ಮ ಮನೆಯಲ್ಲಿ ನಾನ್ ವೆಜ್ ಮಾಡಿ ಯಾವುದು ಕಾರಣ ಹೇಳೋ ಹಾಗಿಲ್ಲ. ಯಾವುದು ಕಾರಣ ಹೇಳೋ ಹಾಗಿಲ್ಲ. ನೀವು ಸಪರೇಟ್ ಬೇಕಾದ್ರೆ ಒಂದು ಸಣ್ಣ ಸ್ಟವ್ ತಗೊಂಡಿಟ್ಕೊಂಡು ನೀವು ಸಪರೇಟ್ ಪಾತ್ರೆ ಇಟ್ಕೊಂಡಾದ್ರೂ ಸರಿ, ನಿಮಗೆ ಮಾಡುವ ಸಾಧನೆ ಉಳಿಬೇಕು ಅಂತಂದ್ರೆ ಅದನ್ನು ಫಾಲೋ ಮಾಡಬೇಕು. ಇಲ್ಲ ಅಂದ್ರೆ ಏನು ಮಾಡಕ್ಕಾಗಲ್ಲ. ಇದ್ದಾರೆ, ಎಷ್ಟೋ ಜನ ಇದ್ದಾರೆ ಮನೆಯಲ್ಲಿ ನಾನ್ ವೆಜ್ ಬೇಯಿಸ್ತಾರೆ ಅಂತ ಹೇಳಿ ಸಪರೇಟ್ ಪಾತ್ರೆ ಇಟ್ಕೊಂಡು ಅಡುಗೆ ಮಾಡಿ ಊಟ ಮಾಡೋರು ಇದ್ದಾರೆ. ಪ್ರಹ್ಲಾದರಾಗ್ಬೇಕು ಎಲ್ಲರೂ, ಹಿರಣ್ಯಕಶಿಪನು ಅನ್ನಂತವ್ರು ಎಲ್ಲರೂ ಇರ್ತಾರೆ ಎಲ್ಲರ ಜೀವನದಲ್ಲೂ. ಅದು ಸ್ವಂತ ತಂದೆ ಇರ್ಬೋದು, ತಾಯಿ ಇರ್ಬೋದು, ಯಾರು ಬೇಕಾದ್ರೂ ಆಗಿರ್ಬೋದು, ಅಣ್ಣ ತಮ್ಮ ಅಕ್ಕ ತಂಗಿ. ಹಿರಣ್ಯಕಶಿಪು ಏನ್ ಬೇರೆ ಯಾರು ಅಲ್ಲ, ಯಾರಿಗೆ? ಪ್ರಹ್ಲಾದನೇ ಜನ್ಮ ಕೊಟ್ಟ ತಂದೆ ಅಲ್ವಾ. ಆದ್ರೂ ಅವನನ್ನು ಸಾಯಿಸ್ತೀನಿ ಅನ್ನುವ ಮಟ್ಟಕ್ಕೆ ಹೋದ್ರೂ ಕೂಡ ಪ್ರಹ್ಲಾದ ಸತ್ಯವನ್ನ ಬಿಡ್ಲಿಲ್ಲ, ಧರ್ಮವನ್ನ ಬಿಡ್ಲಿಲ್ಲ, ತಾನು ಮಾಡುವಂತಹ ಆತ್ಮದ ಆರಾಧನೆಯನ್ನು ಬಿಡ್ಲಿಲ್ಲ ಅಲ್ವಾ. ಹಾಗೆ ನಾವು ಸತ್ಯವನ್ನ ಯಾವತ್ತೂ ಬಿಡಬಾರದು, ಅಸತ್ಯವನ್ನ ಯಾವತ್ತೂ ಆಶ್ರಯಿಸಬಾರದು. ಎಂತಹ ಸಮಯ, ಸಂದರ್ಭ, ಪರಿಸ್ಥಿತಿ ಏನೇ ಬಂದರೂ ಸತ್ಯವನ್ನೇ ಆಶ್ರಯಿಸಬೇಕು. ಕಾಯಿನ ಅಂಶ ಆಯ್ತಲ್ಲ. ಓಕೆ, ಯಾರಾದರೂ ಏನಾದರೂ ಎನ್ರೈಸ್ ಮಾಡೋರಿದ್ರೆ, ಹೇಳೋರಿದ್ರೆ ಮಾತಾಡಿ. ಹಾಗಾಗಿ ಆಹಾರ ನಿಯಮಗಳನ್ನ ಶುದ್ಧವಾಗಿ ಪಾಲನೆ ಮಾಡಿ. ಇಲ್ಲ ಅಂದ್ರೆ ಏನೂ ಪ್ರಯೋಜನ ಇಲ್ಲ. ಮಾನವ ಜನ್ಮ ದುರ್ಲಭವಾದದ್ದು, ಹಾಳು ಮಾಡಿಕೊಳ್ಳಬೇಡಿರು ಹುಚ್ಚಪ್ಪಗಳಿರ ಅಂತ ಹೇಳಿ ದಾಸರು ಹೇಳಿದ್ದಾರೆ. ಆಯ್ತಲ್ಲ. ಇಂಥವೆಷ್ಟೋ ಜನ್ಮ ಬಂದು 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 ಹೋಗ್ತಾನೆ ಇದ್ದಾವೆ. ಎಷ್ಟೋ ಜನ್ಮಗಳು ಬಂದು 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 ಹೋಗ್ತಾನೆ ಇದ್ದಾವೆ. ನೀವೊಬ್ಳು ಏನು ಅಂತ ಯೋಚನೆ ಮಾಡಿದ್ರೆ, ಮತ್ತೆ ಹೋಗಿ ತಾಯಿ ಗರ್ಭ ಸೇರಿ ಅಲ್ಲಿ 9 ತಿಂಗಳಿದ್ದು ಮತ್ತೆ ಹುಟ್ಟಿ ಎದ್ದು ಬೆಳೆದು ಮತ್ತೆ ಆ ಜ್ಞಾನ ಯಾರೋ ಪುಣ್ಯಾತ್ಮ ಕೊಟ್ಟು ಕೊಡ್ಲಿಲ್ಲ ಅಂದ್ರೆ ಅದೂ ಇಲ್ಲ, ಆ ಜನ್ಮನೂ ವೇಸ್ಟ್. ಹಾಗಾಗಿ ನಮಗೆ ಜ್ಞಾನ ಸಿಕ್ಕಾಗ, ಅರಿವು ಬಂದಾಗ, ತಿಳುವಳಿಕೆ ಬಂದಾಗ, ಗೊತ್ತಾದ ಮೇಲೂ ಕೂಡ ಗಟ್ಟಿ ನಿರ್ಧಾರ ಮಾಡ್ಕೊಳ್ಳಿಲ್ಲ ಅಂತಂದ್ರೆ, ಬಿಡು ಅದನ್ನ ಬಿಡು, ಇದೇನೋ ಅವ್ರು ಹೇಳ್ತಾರೆ ಅನ್ಕೊಟ್ರೆ ಏನೋ ಪ್ರಯೋಜನ ಇಲ್ಲ. ನಾವು ಆತ್ಮಹಂತಕರಾಗಬೇಕು. ಆತ್ಮಹಂತಕರಂದ್ರೆ ಯಾರೋ ಬೇರೆಯವರು ಅಂತ ತಿಳ್ಕೊಳ್ಬೇಡಿ. ನಮ್ಮ ಆತ್ಮದ ಬಗ್ಗೆ ನಾವು ಗಮನ ಹರಿಸ್ತಾ ಇಲ್ಲ ಅಂತಂದ್ರೆ ನಮ್ಮ ಆತ್ಮಕ್ಕೆ ನಾವೇ ಹಂತಕರು. ಆತ್ಮಹಂತಕರೆಂದರೆ ಯಾರು? ಯಾರೋ 3ನೇ ವ್ಯಕ್ತಿಯನ್ನು ಬೆಳು ಮಾಡಿ ತೋರಿಸ್ಬೇಡಿ. ನಮಗೆ ನಾವೇನೂ ಕೂಡ ಆಗ್ಬೋದು. ನಮ್ಮ ಆತ್ಮದ ಉದ್ಧಾರವನ್ನು ನಾವು ಮಾಡ್ತಾ ಇಲ್ಲ. ಏನು ಆತ್ಮದ ಉದ್ಧಾರ ಮಾಡೋದು? ಧ್ಯಾನ ಮಾಡೋದು, ಸಾಧನೆ ಮಾಡೋದು. ಅದನ್ನ ನಾವು ಮಾಡದೆ, ಆತ್ಮಕ್ಕೆ ಬೇಕಾದ, ಆತ್ಮಕ್ಕೆ ಲಾಭ ತರುವ ಕೆಲಸವನ್ನು ಮಾಡದೆ, ಇನ್ನೇನೋ ಲೌಕಿಕವಾದದ್ದನ್ನು ಮಾಡ್ತಾ ವ್ಯರ್ಥವಾಗಿ ಸಮಯ ಕಳೀತಾ ಇದ್ದೀವಿ ಅಂತಂದ್ರೆ ಏನು? ನಾವು ನಮ್ಮ ಆತ್ಮದ ಹಂತಕರು. ನಾವು
ನಮ್ಮ ಆತ್ಮದ ಹಂತಕರು. ಹಾಗಾಗಿ ಸ್ವಾರ್ಥಿಗಳಾಗಬೇಕು. ಯಾವ ರೀತಿಯ ಸ್ವಾರ್ಥ? ನನ್ನ ಆತ್ಮಕ್ಕಾಗಿ ಅನ್ನುವ ಸ್ವಾರ್ಥ. ನನ್ನ ಆತ್ಮಕ್ಕಾಗಿ ಏನ್ ಲಾಭ ಇದೆ ಅಲ್ವಾ? ನಾವು ಬೇರೆ ಲಾಭ ನೋಡ್ತೀವಿ. ದುಡ್ಡು ಏನ್ ಸಿಗ್ತದೆ, ನನಗೇನ್ ಸಿಗ್ತದೆ, ದುಡ್ಡು ಸಿಗ್ತದ, ಅದು ಸಿಗ್ತದ, ಹೀಗೆ ನಾವು ಲಾಭ ನೋಡ್ತೀವಿ. ಹಾಗೆ ಲಾಭ ನೋಡೋದಲ್ಲ, ಆತ್ಮಕ್ಕೆ ಏನು ಲಾಭ ಸಿಗ್ತದೆ ಅಂತ ನೋಡಬೇಕು. ಅದೇ ನಿಜವಾದ ಲಾಭ. ಯಾರಾದರೂ ಎನ್ರೇಸ್ ಮಾಡಿ ಮಾತಾಡೋರು, ಏನಾದ್ರು ಎಕ್ಸ್ಪೀರಿಯನ್ಸ್ ಹೇಳೋರಿದ್ರೆ ಹೇಳಿ. ಇಲ್ಲ ಅಂದ್ರೆ ನಾವು ಧ್ಯಾನ ಶುರು ಮಾಡೋಣ. ಓಕೆ. ಕೆಲವು ಕಠಿಣ ನಿಯಮಗಳನ್ನು ನಾವು ಪಾಲಿಸಲೇಬೇಕು. ಕಠಿಣಾತಿ ಕಠಿಣ ನಿಯಮಗಳನ್ನು ಪಾಲಿಸಲೇಬೇಕು. ಇದೇ ಜನ್ಮ ಕೊನೆಯಾಗಬೇಕು ಅಂದ್ರೆ ಬೇರೆ ಆಪ್ಷನ್ ಇಲ್ಲ. ನಾವು ನಾವು ಶೂರರು ಹೇಡಿಗಳು ಅನ್ನೋದು ನಮಗೆ ಬಿಟ್ಟು, ಶೂರರಿಗೆ ಮಾತ್ರ ಮೋಕ್ಷ ಸಿಗ್ತದೆ. ಶೂರರಿಗೆ ಮಾತ್ರ ಇಲ್ಲಿ ಈ ಜನ್ಮವನ್ನು ಕೊನೆ ಮಾಡಿಕೊಳ್ಳಿ ಅವಕಾಶ ಇರುತ್ತೆ. ಹೇಡಿಗಳಿಗೆ ಇಲ್ಲಿ ಜಾಗ ಇಲ್ಲ, ಮೋಕ್ಷದಲ್ಲಿ ಜಾಗ ಇಲ್ಲ. ಮತ್ತೆ ಮತ್ತೆ ಅವರು ಇಲ್ಲಿ ಬರಲೇಬೇಕು. ಶೂರರು ಎಂತಹ ಸಮಯ, ಪರಿಸ್ಥಿತಿ, ಸಂದರ್ಭಗಳಿದ್ದರೂ ಧರ್ಮವನ್ನು ಬಿಡಬಾರದು, ಸತ್ಯವನ್ನು ಬಿಡಬಾರದು. ಪ್ರಹ್ಲಾದ ಬಿಟ್ನ? ಇಲ್ಲ. ಸಾಯಿಸ್ತೀಯಾ? ಸಾಯಿಸು. ನಾನು ಧರ್ಮವನ್ನು ಬಿಡೋದು, ಆತ್ಮವನ್ನು ಬಿಡೋಲ್ಲ, ನಾನು ನಾರಾಯಣನನ್ನು ಬಿಡೋಲ್ಲ ಅಂದ. ಯಾರು ನಾರಾಯಣ? ಆತ್ಮ. ಆತ್ಮವೇ ನಾರಾಯಣ. ಆ ನಾರಾಯಣನನ್ನೇ ಆಶ್ರಯಿಸಿದ ಕೊನೆಗೆ ಆ ನಾರಾಯಣನೇ ಅವನನ್ನು ರಕ್ಷಣೆ ಮಾಡಿದ ಅಲ್ವಾ? ಹಾಗೆ ಅದು ಕಾರಣ, ಅದು ಅರ್ಥ. ಪರಿಸ್ಥಿತಿ ಬೇಕು, ಸವಾಲುಗಳು ಬರ್ತದೆ. ಸುಲಭವಿಲ್ಲ, ಮೋಕ್ಷ ಸಿಗುವುದು ಸುಲಭ ಇಲ್ಲ. ನೀವು ತಿಳ್ಕೊಂಡಷ್ಟು ಸುಲಭ ಇಲ್ಲ. ಧ್ಯಾನ ಮಾಡಿದ ತಕ್ಷಣ ಮೋಕ್ಷ ಸಿಗ್ತದೆ ಅಂತ ತಿಳ್ಕೊಂಡಿದ್ರೆ ಅವರಷ್ಟು ಮೂರ್ಖರು ಯಾರು ಇಲ್ಲ. ಧ್ಯಾನ ಮಾಡಿದ ಮಾತ್ರಕ್ಕೆ ಮೋಕ್ಷ ಸಿಗಲಿಕ್ಕೆ ಸಾಧ್ಯ ಇಲ್ಲ. ಹಿರಣ್ಯಕಶಿಪು ಕೂಡ ತಪಸ್ಸು ಮಾಡಿದ್ದಾನೆ, ರಾವಣನು ಕೂಡ ತಪಸ್ಸು ಮಾಡಿದ್ದಾನೆ, ಕುಂಭಕರ್ಣನು ಕೂಡ ತಪಸ್ಸು ಮಾಡಿದ್ದಾನೆ, ದೈತ್ಯರು, ದಾನವರು ಎಲ್ಲರೂ ತಪಸ್ಸು ಮಾಡಿದ್ದಾರೆ, ಧ್ಯಾನ ಮಾಡಿದ್ದಾರೆ. ಧ್ಯಾನ ಮಾಡಿದ ಮಾತ್ರಕ್ಕೆ ಮೋಕ್ಷ ಸಿಗಲಿಕ್ಕೆ ಸಾಧ್ಯ ಇಲ್ಲ. ಏನ್ ಮಾಡಬೇಕು? ಈ ಸೃಷ್ಟಿಯ ನಿಯಮಗಳನ್ನ ಪಾಲನೆ ಮಾಡಬೇಕು. ಭೂಮಿಯಲ್ಲಿ ತನ್ನದೇ ಆದ ಸೃಷ್ಟಿ ನಿಯಮಗಳಿದ್ದಾವೆ, ಅವನ್ನ ಪಾಲನೆ ಮಾಡಬೇಕು. ಯಾವ ಜೀವರಾಶಿಗಳಿಗೂ ಹಿಂಸೆ ಮಾಡಬಾರದು. ಯಾವ ಜೀವರಾಶಿಗೂ ಹಿಂಸೆ ಮಾಡಬಾರದು. ಮತ್ತೊಂದೇನ್ ಮಾಡ್ಬೇಕು? ಕಠಿಣವಾದ ನಿಯಮಗಳನ್ನ ಪಾಲಿಸ್ಬೇಕು. ಕಠಿಣ ನಿಯಮ ಅಂತಂದ್ರೆ ನೀವು ಒಂದು ಕಾಲಲ್ಲಿ ನಿಂತ್ಕೊಂಡು ಧ್ಯಾನ ಮಾಡೋದು ಅಂತ ಅರ್ಥ ಅಲ್ಲ. ನಾನು ಶುದ್ಧವಾದ ಆಹಾರ ಪದ್ಧತಿ, ಸಾತ್ವಿಕ ಆಹಾರ ತಗೊಂತೀನಿ ಅಂದ್ರೆ ತಗೊಂತೀನಿ ಅಷ್ಟೇ. ಅಶುದ್ಧ ಇದ್ರೆ ಬೇಡ. ಉಪವಾಸ ಇದ್ರೂ ಪರವಾಗಿಲ್ಲ, ತಗೊಳ್ಳೋದಿಲ್ಲ ಅಂದ್ರೆ ತಗೊಳ್ಳೋದಿಲ್ಲ. ಬೆಳ್ಳುಳ್ಳಿ ತಿನ್ನೋದಿಲ್ಲ ಅಂದ್ರೆ ತಿನ್ನೋದಿಲ್ಲ. ಧ್ಯಾನ ಬಿಟ್ಟು ಬೇರೆ ನಾನು ಮಾಡೋದಿಲ್ಲ ಅಂದ್ರೆ ಮಾಡೋದಿಲ್ಲ ಅಷ್ಟೇ. ಬೇಕಾಗಿಲ್ಲ ಅಂದ್ರೆ ಬೇಡ. ಸತ್ಯ ಅಸತ್ಯ ಇದೆಯಾ? ಅದು ನನಗೆ ಬೇಡ. ಅದು ಕಷ್ಟ ಬರ್ತದೆ, ಕಷ್ಟ ಬಂದ್ರೂ ಪರವಾಗಿಲ್ಲ. ಹಿಂಸೆ ಆಗ್ತದೆ, ಹಿಂಸೆ ಬಂದ್ರೂ ಪರವಾಗಿಲ್ಲ. ತಡ್ಕೊಳ್ಳೋದು ಕಷ್ಟ ಆಗ್ತದೆ, ಹಿಂಸೆ ಆಗ್ತದೆ, ಬದುಕೋದು ಕಷ್ಟ ಆಗ್ಬೋದು, ಆದ್ರೂ ಪರವಾಗಿಲ್ಲ. ಸತ್ಯವನ್ನೇ ಆಶ್ರಯಿಸುವುದು, ಸತ್ಯವನ್ನು ಬಿಡಬೇಡ. ಹೀಗೆ ನಾವು ಕಠಿಣವಾಗಿ ಗಟ್ಟಿಯಾಗಿ ನಿಂತರೆ ಮಾತ್ರ, ಶೂರರಾದ್ರೆ ಮಾತ್ರ ಅವರಿಗೆ ಮೋಕ್ಷ. ನಾವು ಸುಮ್ಮನೆ ನಡೆದಂಗ್ ನಡೀಲಿ ಆದಂಗ ಆಗ್ಲಿ ಅಂದ್ರೆ ಅದು ಜಾತ್ರೆ ಅಲ್ಲ. ಸತ್ಯಲೋಕ ಅನ್ನುವುದು ಜಾತ್ರೆ ಅಲ್ಲ. ಧ್ಯಾನ ಮಾಡುವುದು ಮೇಲಿನ ಊರ್ಧ್ವ ಲೋಕಗಳಿಗೆ ಹೋಗ್ಬೋದು. ತಪೋಲೋಕ, ಜನರ ಲೋಕದ ಮೇಲೆ ಇರುವಂತದ್ದು ಮಹರ್ಲೋಕ ಅಲ್ವಾ? ತಪೋಲೋಕದವರೆಗೂ ಹೋಗ್ಬೋದು. ಅಷ್ಟಕ್ಕೆ ಜನ್ಮ ಮುಗಿಲಿಲ್ಲ, ಮತ್ತೆ ಬರ್ಬೇಕಾಗ್ತದೆ ತಪೋಲೋಕದಿಂದ. ಸತ್ಯಲೋಕಕ್ಕೆ ಹೋಗ್ಬೇಕಂದ್ರೆ ಶೂರರಿಗೆ ಮಾತ್ರ ಅಲ್ಲಿ ಎಂಟ್ರಿ. ಇಲ್ಲಿ ಶೂರರಾಗಿ ಬದುಕಿದ್ರೆ, ಎಲ್ಲದರ ಜೊತೆಗೆ ಹೊಂದ್ಕೊಂಡು ನಡೆದಂಗೆ ನಡೀಲಿ ಆದಂಗ ಆಗ್ಲಿ ಅಂತ ಹೋದ್ರೆ ಅಲ್ಲೂ ನಡೆದಂಗೆ ನಡೆಸ್ತಾರೆ. ಮುಲಾಜಿಲ್ಲ, ಇಲ್ಲಿ ಮುಲಾಜೇ ಇಲ್ಲ. ನಿನಗೆ ಯೋಗ್ಯತೆ ಇದ್ರೆ ಬರಬೇಕು, ಅಲ್ಲಿ ಇಲ್ಲ ಅಂದ್ರೆ ಇಲ್ಲ. ಓಕೆ. ಶೈಲಜಾ ಮಾಸ್ಟರ್ ಮಾತಾಡಿ. ಸರ್ ನಮಸ್ತೆ. ನಮಸ್ತೆ. ಪ್ರತಿ ದಿವಸ ಆತ್ಮದ ಉನ್ನತಿಗೆ ಬೇಕಾದಂತಹ ಒಳ್ಳೆ ಒಳ್ಳೆ ವಿಚಾರಗಳನ್ನ ಕೊಡ್ತಾ ಇದ್ದೀರಿ ಸರ್ ನೀವು ನಮಗೆ. ಅದನ್ನು ನಾವು ಕಟ್ಟುನಿಟ್ಟಾಗಿ ಪಾಲನೆ ಮಾಡಿದ್ರೆ ನಮಗೆ ಅದು ಪ್ರಯೋಜನ ಆಗ್ಬಹುದು. ಮತ್ತದು ತುಂಬಾ ಸೂಕ್ಷ್ಮದ ವಿಚಾರ ಕೂಡ ಅಂತ ಅನ್ನಿಸ್ತದೆ ನನಗೆ. ಪ್ರತಿಯೊಂದನ್ನು ನೀವು ಹೇಳಿದ್ದು ಎಲ್ಲವೂ ಅದನ್ನು ತುಂಬಾ ಸೂಕ್ಷ್ಮವಾಗಿ ಗಮನಿಸಿ ನಾವು ಅನುಸರಣೆಯಲ್ಲಿ ತಂದ್ರೆ
ತುಂಬಾ ನಮಗೆ ಅದು ಹೇಳಲಿಕ್ಕೆ ಸಾಧ್ಯ ಇಲ್ಲದಷ್ಟು ಒಂದು ಪ್ರಯೋಜನವನ್ನು ನಾವು ನಮ್ಮ ಉನ್ನತಿಯನ್ನು ನಾವು ಕಾಣಬಹುದು. ಆ, ಮತ್ತೆ ಈ ಆಹಾರದ ವಿಚಾರ ಹೇಳಿದ್ರಲ್ಲ ನೀವು, ಅದು ನಮಗೆ ನಾವು ಸಾಧನೆ ನಿಜವಾಗಿ ನಾವು ಸರಿಯಾಗಿ ಮಾಡ್ತಾ ಇದ್ದೇವೆ ಅಂತೇಳಿ ಆದ್ರೆ ಆ ಹೊರಗಿನ ಆಹಾರ ತಿಂದ್ರೆ ಅಲ್ಲಿ ಏನು ಆ ರಾಜಸ ತಾಮಸ ಆಹಾರ ಹೋದ ಕೂಡ್ಲೆ ನಮಗೆ ಅದು ವಿಷದ ಹಾಗೆ ಪರಿವರ್ತನೆ ಆಗಿ ಆ, ಒಂದು ಮನೆಗೆ ಬರುವಾಗ ಅದು ಡಿಸೆಂಟ್ರಿ ಆಗಿ ಹೋಗ್ತದೆ ಅದು ನಮಗೆ. ಇದು ನನಗೆ ಒಂದು ಕೆಲವು ಸಲ ಅನುಭವ ಆಗಿದೆ. ಹೌದು. ಆ, ಮತ್ತೊಂದ್ ಸರ್ ಈಗ ಒಂದು ಪ್ರಶ್ನೆ. ಈಗ ನಾವು ನೋಡ್ತೇವೆ ಪ್ರತಿಯೊಬ್ಬರಲ್ಲಿ ಒಂದೊಂದು ಸ್ವಭಾವ ದೋಷ ಇರ್ತದೆ. ಸ್ವಭಾವ ದೋಷ ಅಂದ್ರೆ ಒಂದು ನಮ್ಮ ಗುಣದಲ್ಲಿ ಒಂದು ದೋಷ ಅದು. ಆ ನಮಗೆ ಅದನ್ನು ಪರಿವರ್ತನೆ ಮಾಡ್ಕೊಳ್ಲಿಕ್ಕೆ ಆಗದೆ ಇದೆ, ನಮಗೆ ಗೊತ್ತಿಲ್ಲದೆ ಬರುವಂತದ್ದು ನಮ್ಮಿಂದ. ಅದನ್ನು ಸರಿಪಡಿಸ್ಲಿಕ್ಕೆ ಯಾವದ್ರಿಂದ ಸಾಧ್ಯ ಆಗ್ತದೆ ಅಂತ ಹೇಳಿ ಈಗ ಧ್ಯಾನ ಗುಣ ಮಾಡೋರಲ್ಲಿ ನಾನು ಪರಿವರ್ತನೆ, ತುಂಬಾ ನೋಡ್ತಾ ಇರ್ತೇನೆ ಸರ್. ಅದನ್ನೇ ಗುಣ ಪರಿವರ್ತನೆ, ಇರ್ಬೋದು ಹಾಗೆ ನನಗೆ ಅದನ್ನೇ ಗೊತ್ತಾಗುತ್ತೆ. ಗುಣಗಳ ಪರಿವರ್ತನೆ ಅಂತ ಕರೀತಾರೆ. ಯಾಕೆ ಗುಣಗಳ ಪರಿವರ್ತನೆ ಆಗ್ತಾ ಇಲ್ಲ ಅಂದ್ರೆ ನಾವು ಇನ್ನೂ ಧ್ಯಾನ ಸ್ಥಿತಿಯನ್ನು ತಲುಪಿಲ್ಲ, ಆತ್ಮದ ಜೊತೆಗೆ ಇರುವ ಅಭ್ಯಾಸ ಮಾಡಿಲ್ಲ. ಆ ಯಾರು ಆತ್ಮದೊಟ್ಟಿಗೆ ಇರುವ ಅಭ್ಯಾಸ ಮಾಡ್ತಾನೆ ಅವನಿಗೆ ಸಹಜವಾಗಿ ಗುಣಗಳು ಪರಿವರ್ತನೆ ಆಗ್ತದೆ. ಆ, ಸರಿ ಸರ್, ಹೌದು. ಆತ್ಮದ ಗುಣಗಳು ಅವನಲ್ಲಿ ಜಾಗೃತವಾಗ್ಲಿಕ್ಕೆ ಶುರುವಾಗ್ತದೆ. ಹ್ಮ್. ಅವರನ್ನೇ ಅವಧೂತರು ಅಂತ ಕರೆಯೋದು. ಅದಕ್ಕೆ ಹೌದು. ಮಾಡಬೇಕಾದದ್ದು ತುಂಬಾ ಸಿಂಪಲ್, ಏನು ಅಂತಂದ್ರೆ ಮನಸ್ಸನ್ನ ದಾಟಿ ಆತ್ಮದೊಟ್ಟಿಗೆ ಇರುವುದನ್ನ ಅಭ್ಯಾಸ ಮಾಡೋದು. ಹ್ಮ್. ಅವಾಗ ನಾವು ಅದೇ ಸಜ್ಜನರ ಸಹವಾಸ, ನಾವು ಯಾರ ಜೊತೆಗೆ ಇರ್ತೀವಿ ಅವರಂತೆಯೇ ನಾವು ಆಗ್ತೇವೆ ಅಲ್ವಾ. ಆತ್ಮದ ಜೊತೆಗೆ ನಾವು ಹೆಚ್ಚು ಹೆಚ್ಚು ಸಮಯವನ್ನು ಕಳೆದಾಗ ಆತ್ಮದ ಸ್ವಭಾವಗಳೇ ನಮಗೆ, ಭಗವಂತನ ಸ್ವಭಾವಗಳೇ ನಮ್ಮಲ್ಲಿ ಜಾಗೃತವಾಗ್ಲಿಕ್ಕೆ ಶುರುವಾಗ್ತದೆ. ಹ್ಮ್ ಹಾಗಾಗಿ ಯಾಕೆ ನಮಗೆ ಗುಣ ಪರಿವರ್ತನೆ ಆಗಿಲ್ಲ ಅಂದ್ರೆ ನಾವು ಮನಸ್ಸನ್ನ ಜಯಿಸಿಲ್ಲ, ಮನಸ್ಸಿನಲ್ಲಿ ಮನಸ್ಸು ಶೂನ್ಯ ಸ್ಥಿತಿಗೆ ಹೋಗಿಲ್ಲ. ಯಾಕೆ ಮನಸ್ಸು ಶೂನ್ಯ ಸ್ಥಿತಿಗೆ ಹೋಗಿಲ್ಲ? ನಾವು ಗೈಡಿಂಗ್ ಮೆಡಿಟೇಷನ್ ಮಾಡಿದ್ವಿ, ನಾವು ಆ ಮೆಡಿಟೇಷನ್. ಸರ್, ಈಗ ಹಾಗೆಂತ ನಾವು ಒಂದು ಅದೇ ಸ್ಥಿತಿಯಲ್ಲಿ ಇರುವಷ್ಟು ನಾವು ಬೆಳಿಬೇಕಾಗ್ತದೆ ಅಂತದ್ದು. ಆತ್ಮನ ಸ್ಥಿತಿಯಲ್ಲೇ ನಿತ್ಯ ಕಷ್ಟ ಇಲ್ಲ, ಇರುವಷ್ಟು ಬೆಳಿಬೇಕಲ್ಲ ಅದು. ಕಷ್ಟ ಇಲ್ಲ, ಬೆಳೆಯೋದು ಕಷ್ಟ ಇಲ್ಲ. 48 ದಿವಸ ಬರೀ ಉಸಿರಾಟದ ಮೇಲೆ ಗಮನ ಇಟ್ಟು ನಿರಂತರ ಅವೇರ್ನೆಸ್ ಇದ್ದಾಗ್ಲೆಲ್ಲ ಉಸಿರಾಟದ ಮೇಲೆ ಗಮನ, ಆ, ಅದು ಹೀಗೆ ಏನು ಪ್ರಯತ್ನ ಪೂರ್ವಕವಾಗಿ, ಸುಮ್ಮನೆ ಕೂರೋದಲ್ಲ. ಸುಮ್ಮನೆ ಕೂತಾಗ ಮನಸ್ಸು ಎಲ್ಲೋ ಹೇಳ್ಕೊಂಡು ಹೋಗ್ತದೆ, ಮತ್ತೆ ತಗೊಂಡ್ ಬರ್ಬೇಕು, ಎಲ್ಲೋ ಹೇಳ್ಕೊಂಡು ಹೋಗ್ತದೆ, ಮತ್ತೆ ತರಬೇಕು. ಹೀಗೆ ಪ್ರಯತ್ನ ಪೂರ್ವಕವಾಗಿ ಉಸಿರಾಟದ ಮೇಲೆ ಮತ್ತೆ 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 ನಾವು ನಿರಂತರವಾಗಿ ಪ್ರಯತ್ನ ಮಾಡಿದಾಗ 48 ದಿವಸ ಮುಗಿಯುವುದರೊಳಗೆ ಪ್ರತಿಯೊಬ್ಬರು ಕೂಡ ಮನಸ್ಸನ್ನ ಗೆಲ್ಲಲಿಕ್ಕೆ ಸಾಧ್ಯ ಇದೆ. ಆದ್ರೆ ಅಲ್ಲಿ ಮ್ಯೂಸಿಕ್ ತಂದ್ರೆ ಅಲ್ಲಿ ಹೋಯ್ತು, ಅಲ್ಲಿ ನಾವು ಗೈಡಿಂಗ್ ತಂದ್ರೆ ಅದು ಹೋಯ್ತು. ಹ್ಮ್. ಹ್ಮ್. ಮನಸ್ಸಿಗೆ ಕೆಲಸ, ನಾವು ಕೂತಾಗ ದೇಹ ಶೂನ್ಯ ಆಗಿರ್ತದೆ, ದೇಹ ಕೆಲಸ ಮಾಡ್ತಾ ಇಲ್ಲ. ಮತ್ ಒಬ್ಬ ಮನುಷ್ಯ ಅಂದ್ರೆ ಮೂರು: ದೇಹ, ಮನಸ್ಸು, ಆತ್ಮ ಅಲ್ವಾ. ಆದ್ರೆ ಮನಸ್ಸು ಕೆಲಸ ಮಾಡ್ತಾನೆ ಇರ್ತದೆ. ಏನ್ ಕೆಲಸ ಮಾಡ್ತದೆ? ಒಂದು ಗೈಡಿಂಗ್ ಕೇಳ್ತಾ ಇರ್ತದೆ, ಇಲ್ಲ ಮ್ಯೂಸಿಕ್ ಕೇಳ್ತಾ ಇರ್ತದೆ, ಕೆಲಸ ಮಾಡ್ತಾ ಇದೆ ಅದು. ಆದ್ರೆ ಶೂನ್ಯ ಆಗಿಲ್ಲ. ಶೂನ್ಯ ಆಗ್ಬೇಕಂದ್ರೆ ಏನ್ ಮಾಡ್ಬೇಕು? ಉಸಿರಾಟದ ಮೇಲೆ ಗಮನ ಇಡಬೇಕು. ಉಸಿರಾಟದ ಮೇಲೆ ಗಮನವೂ ಕೂಡ ಧ್ಯಾನ ಅಲ್ಲ, ಧ್ಯಾನ ಸ್ಥಿತಿಯನ್ನ ತಲುಪಲಿಕ್ಕೆ ಇರುವ ಮಾರ್ಗ. ಹಾಗಾಗಿ ನಾವು ಯಾವಾಗ ಧ್ಯಾನ ಸ್ಥಿತಿ ತಲುಪ್ತೀವಿ? 48 ದಿನ ಆದ್ಮೇಲೆ. ಇಷ್ಟು ದಿವಸ ನಾವು ಇವಾಗ ಮಾಡ್ತಾ ಇರೋದು ಧ್ಯಾನವೇ ಅಲ್ಲ ಅದು. ನಮಗೆ ಆಲೋಚನೆಗಳು ಬರ್ತಾ ಇದೆ ಅಂದ್ರೆ ಧ್ಯಾನ ಅಲ್ಲ ಅದು. ಆಮೇಲೆ ಈಗ ನಾವು ಉಸಿರನ್ನು ಗಮನಿಸುವುದು ಗೊತ್ತಾಗುದು ಕೂಡ ಅದು ಧ್ಯಾನದ ಸ್ಥಿತಿ ಅಲ್ಲ ಅದನ್ನ ದಾಟಬೇಕಲ್ಲ ನಾವೆಲ್ಲ, ಹೌದು, ಶೂನ್ಯಕ್ಕೆ ಕೊನೆಗೆ ತಲುಪಬೇಕಲ್ಲ. ಉಸಿರ ಆಗ್ತಾ ಇದೆ ಇಲ್ಲೋ ಅನ್ನೋದು ಕೂಡ ಗೊತ್ತಾಗ. ಅದನ್ನೇ ಇಲ್ಲಿ ಭೂಮಿ ಗೊತ್ತಾಗಲ್ಲ. ಮಧ್ಯದಲ್ಲಿ ಐಕ್ಯ ಆಗೋದು ಅಂದ್ರೆ ಅದೇ. ಈ ಉಸಿರಾಟ ಕೂಡ ಲಾಸ್ಟಿಗೆ ಹೋಗ್ತಾ 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 ಇಲ್ಲೇ ಅದು ಐಕ್ಯ ಹ್ಮ್. ಆಗ್ತದೆ. ಆಮೇಲೆ ಉಸಿರಾಟ ಹೌದು. ಆಗ್ತಾ ಇದೆ ಅನ್ನೋದು ಗೊತ್ತಾಗ. ಅವಾಗ ಏನಾಗೋದು? ಆಗ ಯಾವುದೇ ಆಲೋಚನೆ ಇಲ್ಲ, ಉಸಿರಾಟವೂ ಇಲ್ಲ, ಎಲ್ಲವೂ ಶೂನ್ಯ. ಹ್ಮ್. ಆಗ ಆತ್ಮದೊಟ್ಟಿಗೆ ಇರೋದು. ಆವಾಗ ಶೂನ್ಯ ಆದಾಗ ಆತ್ಮ ಒಂದೇ ಇರೋದು ದೇಹದಲ್ಲಿ. ಹ್ಮ್. ಆಗ ಸುಮ್ಮನೆ ಕಣ್ಮುಚ್ಚಿಕೊಂಡಿರೋದು. ಯಾವಾಗ ಆತ್ಮದೊಟ್ಟಿಗೆ ಇರ್ಲಿಕ್ಕೆ ಶುರುವಾಗ್ತೀವಿ ಆಗ ಬೆಳಕಿನ ದರ್ಶನ ಆಗ್ತದೆ, ಬೆಳಕು ಕಾಣಿಸಿಕೊಳ್ಳಿಕ್ಕೆ ಶುರುವಾಗ್ತದೆ. ಯಾಕೆ ಬೆಳಕು ಕಾಣಿಸ್ಕೊಳ್ತದೆ ಅಂದ್ರೆ ಆತ್ಮ ಬೆಳಕಿನ ರೂಪದಲ್ಲಿದೆ. ಬೆಳಕು ಕಾಣಿಸ್ಬೇಕು ದೇಹದಲ್ಲಿ.
ಅವ್ರು ಕಂಡ್ರು ಇವ್ರು ಕಂಡ್ರು ಅದು ಬೇರೆ. ಮೊದಲು ಬೆಳಕನ್ನ ದರ್ಶನ ಮಾಡಬೇಕು. ಆಮೇಲೆ ನಾವು ಅದ್ರ ಜೊತೆಗೆ ಯಾವಾಗ ಇರ್ಲಿಕ್ಕೆ ಶುರು ಮಾಡಿದ್ವಿ, ಆ ಭಗವಂತನೇ ಅಲ್ವಾ ಆತ್ಮ ಅಂದ್ರೆ, ಆ ಗುಣಗಳು ನಮ್ಮಲ್ಲಿ ಜಾಗೃತವಾಗಲಿಕ್ಕೆ ಶುರುವಾಗ್ತದೆ. ಅದೇ ವಿಚಾರವಾಗಿ ಈ 48 ದಿನದ ನರನಿಂದ ನಾರಾಯಣನಿಗೆ ಕಾನ್ಸೆಪ್ಟ್ ನಾವು ಇದರಲ್ಲಿ ಸಂಪೂರ್ಣವಾಗಿ 48 ದಿನ ಮುಗಿಯುವುದರೊಳಗೆ, ಸಂಪೂರ್ಣವಾಗಿ 48 ದಿವಸ ಮುಗಿಯುವುದರೊಳಗೆ ಮನಸ್ಸು ಶೂನ್ಯವಾಗಿ ಎಲ್ಲರೂ ಆತ್ಮದೊಟ್ಟಿಗೆ ಸಮಯವನ್ನು ಕಳೆಯುವ ಸ್ಥಿತಿಗೆ ಹೋಗ್ಬೇಕು, ಧ್ಯಾನ ಸ್ಥಿತಿಗೆ ಹೋಗ್ಬೇಕು. ಧ್ಯಾನ ಸ್ಥಿತಿಗೆ ಹೋದ್ರೆ ಮುಗೀತು. ಅವರಿಗೆ ಹೇಳಿದ್ನಲ್ವ, ನಾರಾಯಣ ಆದ್ರೆ ಲಕ್ಷ್ಮಿಗೋಸ್ಕರ ಅವನು ಹಂಬಲಿಸ್ಬೇಕಾಗಿಲ್ಲ, ಎಲ್ಲ ಬರ್ತದೆ. ಒಂದೇ ದಿನ ರಾತ್ರಿ ರಾತ್ರಿ ಬರ್ತದೆ ಅಂತ ನಾ ಹೇಳ್ತಿಲ್ಲ. ತನ್ನಷ್ಟು ತಾನಿಗೆ ಆಮೇಲೆ ಬರ್ಲಿಕ್ಕೆ ಶುರು ಆಗ್ತದೆ. ಲಕ್ಷ್ಮಿ ಏನು? ಲಕ್ಷ್ಮಿ ಅಂದ್ರೆ ಎಲ್ಲವೂ ಲಕ್ಷ್ಮಿ. ಸಂಪತ್ತು, ಐಶ್ವರ್ಯ. ಲಕ್ಷ್ಮಿ ಅಂದ್ರೆ ಏನು? ಪ್ರಕೃತಿ. ಈ ಪ್ರಕೃತಿಯಲ್ಲಿರೋದು ಏನೇನಿದೆ ಎಲ್ಲವೂ ಕೂಡ ಬರ್ಲಿಕ್ಕೆ ಶುರುವಾಗ್ತದೆ. ನಾವು ಬಯಸೋದು ಬೇಡ, ಏನೇನ್ ಬೇಕು ಏನ್ ಬೇಡ, ತನ್ನಷ್ಟು ತಾನಾಗೆ ಬರ್ಲಿಕ್ಕೆ ಶುರುವಾಗ್ತದೆ. ಬೇಡಬೇಕಾಗಿಲ್ಲ, ಅದಕ್ಕೆ ಹಂಬಲಿಸ್ಬೇಕಾಗಿಲ್ಲ, ಪ್ರಾರ್ಥನೆ ಮಾಡಬೇಕಾಗಿಲ್ಲ. ಮಾಡಬೇಕಾದದ್ದು ಒಂದೇ ಯಾವುದು? ಆತ್ಮದೊಟ್ಟಿಗೆ ಮನಸ್ಸು ಶೂನ್ಯ ಮಾಡಿ ಆತ್ಮದೊಟ್ಟಿಗೆ ಬದುಕುವುದಕ್ಕೆ ಅಭ್ಯಾಸ ಮಾಡಬೇಕು. ಹೌದು ಸರ್. ನಿಮ್ದು ಈಗ ಆಗ್ತಾ ಇದೆಯಲ್ಲ ಝೂಮ್ ಅಲ್ಲಿ, ನಾನು ಅದನ್ನೇ ಯೋಚನೆ ಮಾಡ್ತಾ ಇರೋದು. ಮಧ್ಯಾಹ್ನದವರೆಗೆ ನಮ್ಮ ಮನೆ ಕೆಲಸದಲ್ಲಿ ನಾವು ಬಿಡುವಿಲ್ಲದೆ ಸಮಯ ಕಳೀತೇವೆ, ಬೇರೆ ಯೋಚನೆ ಬರೋದಿಲ್ಲ. ಮಧ್ಯಾಹ್ನ ಅಂದ್ರೆ 2 ಗಂಟೆಯಿಂದ ಶುರುವಾದ್ರೆ 3 ಗಂಟೆ ಆಯ್ತು. ಮತ್ತೆ ಸ್ವಲ್ಪ ಹೊತ್ತು ಸ್ವಾಧ್ಯಾಯ ನಮ್ಮಷ್ಟಕ್ಕೆ ಏನಾದ್ರೂ ಓದುದು, ಬೇರೆ ಏನಾದ್ರೂ ಕೆಲಸ ಮಾಡಿ ಮತ್ತೆ ಪುನಃ 6ರಿಂದ 8 ಗಂಟೆ ಪುನಃ ನಮಗೆ ಸಿಗ್ತದೆ ಆತ್ಮಕ್ಕೆ ಬೇಕಾದದ್ದು. ಪುನಃ 8 ಗಂಟೆ ಕಳೆದು ಪುನಃ 9ರಿಂದ ಮತ್ತೆ ಪುನಃ ಶುರುವಾಗ್ತದೆ. ಬೆಳಗ್ಗೆ 7 ಗಂಟೆ ತನಕ ಆತ್ಮಕ್ಕೆ ಬೇಕಾದದ್ದೇ ಸಿಗ್ತದೆ. ನಾವು ಸರಿಯಾಗಿ ಉಪಯೋಗಿಸಿಕೊಂಡೇವು ಅದನ್ನು, ಒಂದು ಸ್ವಲ್ಪ ವ್ಯರ್ಥ ಮಾಡದೆ ಅಂತ ಹೇಳಿದ್ರೆ ನೀವು ಹೇಳಿದದ್ದು ಸರಿ ಆಗ್ತದೆ ಸರ್. 48 ದಿವಸಕ್ಕೆ ಹೌದೌದು. ಪರಿವರ್ತನೆ ಹೌದು 48 ಬರಬಹುದು. ದಿವಸ ಎಲ್ಲರ ಬದುಕಿನಲ್ಲಿ ಯಾರು ಸೀರಿಯಸ್ ಆಗಿ ತಗೊಂಡಿದ್ದಾರೆ, ಖಂಡಿತ ಅವರಲ್ಲಿ ಬದಲಾವಣೆ ಬರ್ತದೆ. ಹೌದು, ನಾವ್ ಪ್ರಯತ್ನ ಮಾಡ್ಬೇಕು, ನಾವು ಅದರಲ್ಲಿ ಅದಕ್ಕೆ ಮೊದಲು ತೊಡಗಿಸಿಕೊಳ್ಳಬೇಕು. ಖಾಲಿ ಮಾಡಬೇಕು. ನಾನು ಅಷ್ಟು ದಿವಸದಿಂದ ಧ್ಯಾನ ಮಾಡಿದ್ದೀನಿ, ಅಷ್ಟು ವರ್ಷದಿಂದ ಧ್ಯಾನ ಮಾಡಿದ್ದೀನಿ, ಆ ಧ್ಯಾನ ಈ ಧ್ಯಾನ, ಅದನ್ನೆಲ್ಲ ಸೈಡಿಗೆ ಹಾಕ್ಬೇಕು ಫಸ್ಟ್. ಹ್ಮ್. ಹೌದು. ಇವತ್ತು ಒಬ್ಬ ಮಾಸ್ಟರ್ ಹೇಳ್ತಾ ಇದ್ರು, ನೀನು ಅಸತ್ಯವನ್ನ 1,00,000,000,000 ಜನರಿಗೂ ತಲುಪಿಸಿದರೂ ಏನು ಬಂತು? ಅಸತ್ಯವಾದುದನ್ನ ನೀನು ಸತ್ಯವಾದುದನ್ನ 10 ಜನರಿಗೆ ತಲುಪಿಸು, ಅದರಲ್ಲಿ ಒಂದು ಅರ್ಥ ಇದೆ, ಅದರಲ್ಲಿ ಪುಣ್ಯ ಗಳಿಸ್ತೀಯ. ಅಸತ್ಯವನ್ನು 1,00,000 ಜನರಿಗೆ ಕೊಟ್ಟರೆ ಏನ್ ಬಂತು? ಏನ್ ಪ್ರಯೋಜನ ಅಲ್ವಾ? ಹಾ. ಹಾಗಾಗಿ ಜನಬಲವನ್ನ ನೋಡಿ, ಹಣಬಲವನ್ನ ನೋಡಿ ನೀನು ಅಸತ್ಯದ ಹಿಂದೆ ಹೋಗಬೇಡಿ. ಸರಿ, ಹೌದು ಸರ್. 10 ಜನ ಇರಲಿ, ಸತ್ಯ ಮಾರ್ಗದ ಸತ್ಯವನ್ನೇ ಬೋಧಿಸಬೇಕು, ಸತ್ಯದಲ್ಲೇ ಇರಬೇಕು. 100ಕ್ಕೆ 100 ಸರಿ ಸತ್ಯ. ಅದು ಸಾರ್ಥಕ. ಅದು ಹೌದು. ಕ್ವಾಂಟಿಟಿ ಅಲ್ಲ, ಇದು ಕ್ವಾಲಿಟಿ ಇಂಪಾರ್ಟೆಂಟ್, ಕ್ವಾಂಟಿಟಿ. ಕ್ವಾಲಿಟಿ ಇರಬೇಕು. ಯಾರಿಗೆ ಬೇಕು ಸತ್ಯ ಬೇಕು, ಯಾರ ಆತ್ಮ ಹಂಬಲಿಸ್ತಾ ಇದೆ, ತುಡಿತಾ ಇದೆ, ಅದು ಬಂದೇ ಬರ್ತದಂತ. ಹುಡುಕ್ಬೇಕಾಗಿಲ್ಲ, ಕರಿಬೇಕಾಗಿಲ್ಲ. ನೋಡಿ ಇವಾಗ ನಾವು ಇಷ್ಟು ಸ್ಟ್ರೆಂತ್ ಆಗ್ತಾ ಇದೆ ಅಲ್ವಾ, ದಿನ ದಿನಕ್ಕೆ ಬೆಳೀತಾ ಇದೆ. ಯಾರಿಗೂ ಫೋನ್ ಮಾಡಿಲ್ಲ, ಯಾರಿಗೂ ಫಾಲೋ ಅಪ್ ಮಾಡಿಲ್ಲ, ಯಾರನ್ನು ಕರೆದಿಲ್ಲ ಜಾಯಿನ್ ಆಗಿ, ಏನು ಹೇಳಿ ತನ್ನಷ್ಟು ತಾನಾಗೆ. ಯಾಕೆ? ಸತ್ಯ. ಯಾವೆಲ್ಲ ಆತ್ಮಗಳಿಗೆ ಸತ್ಯವನ್ನು ಆಶ್ರಯಿಸ್ತಾ ಇದ್ದಾರೆ, ಅವರು ಎಲ್ಲಿ ಸತ್ಯ ಇದೆ ಅಲ್ಲಿ ಬಂದೇ ಬರ್ತಾರೆ. ಹೌದು ಸರ್, ಹೌದು, ತುಂಬಾ ಸತ್ಯ ಇದು. ಹೌದು. ತುಂಬಾ ಚೆನ್ನಾಗಿತ್ತು, ಚೆನ್ನಾಗಿ ವಿವರಿಸಿದ್ವಿ. ನನ್ನ ಪ್ರಶ್ನೆಗೆ ನಾನು ಎಷ್ಟು ಬೇಕು ಅದಕ್ಕಿಂತ ಹೆಚ್ಚು ವಿಸ್ತಾರವಾಗಿ ನನಗೆ ತಿಳಿಸಿಕೊಟ್ಟಿದ್ದೀರಿ ಸರ್. ನಮಗೆಲ್ರಿಗೂ ತುಂಬಾ ಧನ್ಯವಾದಗಳು. ಎಲ್ಲರೂ ನಾವು